ನಾವು ಯಾಕೆ 8 ಗಂಟೆಗೆ ವರ್ಕಿಗೆ ಯಾಕೆ ಹೋಗ್ತೀವಿ, ಅಲ್ಲಿ ಅವ ಒಬ್ಬ ನಿಂತಾನೆ. ನೀವು ಯೂಟ್ಯೂಬ್ ಯಾಕೆ ಮಾಡುವರಿ 8 ಗಂಟೆಗೆ 9 ಗಂಟೆಗೆ ನೀವು ಹೇಳ್ತೀರಿ 10ಕ್ಕೆ ಹೋಗ್ತೀರಿ, ಯಾಕಂದ್ರೆ ಯಾರೂ ಕೇಳೋರಿಲ್ಲ ಇಲ್ಲಿ. ಫಸ್ಟಿಗೆ 2 ಕಿಲೋಮೀಟ್ರ್ ಸ್ವಿಮ್ಮಿಂಗ್ ಇರ್ತೈತೆ ರೀ. ಇದ್ರೊಳಗೆ ಇದು ಓಷನ್ನು ಮತ್ತು ಓಷನ್ನು ಮತ್ತು ಅಥವಾ ಈ ಹೊರಗಡೆ ವಾಟ್ರ್ ಒಳಗೆ. ಆ್ಯಂಡ್ ದೆನ್ 90 ಕಿಲೋಮೀಟ್ರ್ ಸೈಕಲ್ ಓಡಿಸೋದು ರೀ. ಆ್ಯಂಡ್ ಅದಾದ ಬಳಿಕ 21 ಕಿಲೋಮೀಟ್ರ್ ಓಡೋದು. somehow I got that into. It is a tough one. Slowly ನಿಮ್ಮ ಬಾಡಿನ ಆ ಥರ ಬಿಲ್ಡ್ ಮಾಡ್ಕೊಂತ I started enjoying it. We overestimate what we can do in 1 year. ನಾವು 1 ವರ್ಷದಾಗ ಇದನ್ನು ಮಾಡ್ತೇನೆ ಅದನ್ನು ಮಾಡ್ತೇನೆ. We underestimate what we can do in 10 years. ನೀವು ವಿರಾಟ್ ಕೊಹ್ಲಿ ನೋಡ್ರಿ, ನೀರಜ್ ಚೋಪ್ರಾ ನೋಡಿರಿ, ಸಾನಿಯಾ ಮಿರ್ಜಾ ನೋಡಿರಿ, PT ಉಷಾನ ನೋಡ್ರಿ. ಇವರು ಅವ್ರದೇ ಫೀಲ್ಡ್ನಾಗ ಒಂದು ಸಾಧನೆ ಮಾಡಿದವರು ಅದ. ಇವ್ರನ್ನೆಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದವರು ಕವರ್ ಮಾಡ್ತಾರ. ಇವ್ರಿಗೆಲ್ಲ ಒಂದು ಕಾಂಪಿಟೇಷನ್ ಅಂತ ಐತಿ, ಅದ್ರೊಳಗೆ ಸಾಧನೆ ಮಾಡಿದವರು. ಆದ್ರೆ ನಮ್ಮ ಸುತ್ತಮುತ್ತಲೂ ಒಬ್ರು ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ ಇರ್ತಾರ. ಅವ್ರ ಜರ್ನಿದೊಳಗೆ ಓಡ್ತಿರ್ತಾರ, ಅದು ಯಾವ್ದು ಕಾಂಪಿಟೇಷನ್ ಅಲ್ಲ. ವಿನ್ ಆಗ್ತಿರ್ತಾರ, ಆದ್ರೆ ಮೆಡಲ್ ಸಿಗಲ್ಲ. ಅವ್ರಿಗೆ ಅವರೇ ಕಾಂಪಿಟೇಟರ್ಸ್ ಇರ್ತಾರ. ಅಂತವರು ಇವತ್ತಿನ ಹೆಡ್ ಮಾಸ್ಟರ್ ಅದಾರ, ಮಿಸ್ಟರ್ ರವಿಕುಮಾರ್ ಗೋರ್ಗಲ್ ಸರ್. ಸರ್, ವೆಲ್ಕಮ್ ಟು ಕನ್ನಡ ಹೆಡ್ ಮಾಸ್ಟರ್ ಸರ್. ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಸೊ ವೆಲ್ಕಮ್ ಟು ಕನ್ನಡ ಹೆಡ್ ಮಾಸ್ಟರ್. ನಿಮ್ಮ ಪ್ರತಿ ನಿಮಿಷಕ್ಕೂ ಒಂದು ಬೆಲೆ ತರುವ ಪ್ರಯತ್ನ. ಇವತ್ತಿನ ಟಾಪಿಕ್ ಏನಂದ್ರೆ ಸೆಲ್ಫ್ ಮೋಟಿವೇಶನ್. ನಾವು ಯಾವುದೇ ಫೀಲ್ಡ್ ಇರಲಿ ಅದ್ರೊಳಗೆ ಸಕ್ಸಸ್ಫುಲ್ ಹೆಂಗಾಗಬೇಕು, ಮೋಟಿವೇಟೆಡ್ ಹೆಂಗಿರಬೇಕು ಅನ್ನೋದು ಇವತ್ತಿನ ಹೆಡ್ ಮಾಸ್ಟರ್ ಹೇಳ್ಕೊಡ್ತಾರೆ. ಇವರು ಪ್ರೊಫೆಷನಲಿ IT ಜಾಬ್ ಒಳಗೆ ವರ್ಕ್ ಮಾಡ್ತಾರ, ಮ್ಯಾನೇಜರ್ ಅದಾರ, ಹಲವಾರು ಕಂಪ್ನಿಗಳೊಳಗೆ ವರ್ಕ್ ಮಾಡಿದವರು ಅದಾರ, ಹಲವಾರು ದೇಶಗಳು ಸುತ್ತಾಡಿದವರು ಅದಾರ. ಇವ್ರು ಇಷ್ಟೇ ಸುತ್ತಾಡಿದ್ರೆ ನಾ ಇವ್ರಿಗೆ ಕರ್ಕೊಂಡ್ ಬರ್ತಿರ್ಲಿಲ್ಲ. ಇವ್ರೊಬ್ಬ ಅಥ್ಲೀಟ್ ಅಂತಾನು ಹೇಳ್ಬೋದು ನಾನು. ಯಾಕಂದ್ರೆ 70.3 ಐರನ್ ಮ್ಯಾನ್ ಟ್ರಯಾಥ್ಲಾನ್ ಅಂತ ನಡೀತದ. ಅದು ಮಾಡೋದು ಅಷ್ಟು ಈಸಿ ಅಲ್ರಿ. ಅದನ್ನ 5 ಸರಿ ಕಂಪ್ಲೀಟ್ ಮಾಡ್ಯಾರ. ನೀವು ನಾರ್ಮಲಿ ಮ್ಯಾರಥಾನ್ಗಳನ್ನ ನೋಡಿರ್ಬೋದು. ಇವರು ಈ ಮ್ಯಾರಥಾನ್ಗಳು ಇವ್ರು ನೀರು ಕುಡಿದಂಗೆ ಮುಗಿಸ್ಬಿಡ್ತಾರ. ಇದ್ರ ಜೊತೆಗೆ ಸ್ಟೂಡೆಂಟ್ಗಳಿಗೂ ಗೈಡ್ ಮಾಡ್ತಾರ. ಅಂತ ಸ್ಪೆಷಲ್ ಹೆಡ್ ಮಾಸ್ಟರ್ ಅದಾರ ನಮ್ಮ ಜೊತೆ. ಸೊ ವೆಲ್ಕಮ್ ಟು ಕನ್ನಡ ಹೆಡ್ ಮಾಸ್ಟರ್ ಸರ್. ಥ್ಯಾಂಕ್ ಯು ರೀ. ಇಷ್ಟು ಚಂದ ಇಂಟ್ರೊಡಕ್ಷನ್ ಫಸ್ಟ್ ಟೈಮ್ ಹಿಯರಿಂಗ್. ಥ್ಯಾಂಕ್ ಯು. ಐ ಹೋಪ್ ಐ ಮೀಟ್ ದಟ್ ಕ್ರೈಟೀರಿಯಾ. ನಾನು ಕೇಳಿದ್ದೇನಂದ್ರೆ, ನೀವು ಫಸ್ಟಿಗೆ ಸ್ವಿಮ್ಮಿಂಗು ಬರ್ತಿರ್ಲಿಲ್ಲ. ಸೊ ಸ್ವಿಮ್ಮಿಂಗ್ ಬರ್ಲಾರ್ದವರು ಈ ಟ್ರಯಾಥ್ಲಾನ್ ಅನ್ನೋದನ್ನ ಕಂಪ್ಲೀಟ್ ಮಾಡ್ತಿರಂದ್ರೆ, ಒಂದ್ಸರಿ ಆಯ್ತಂದ್ರೆ ಓಕೆಪ್ಪ ಹೆಂಗೋ ಗುದ್ದಾಡಿ ಕಂಪ್ಲೀಟ್ ಮಾಡ್ಯಾರ ಅನ್ಬೋದು. 5 ಸರಿ ಮಾಡ್ಯಾರಂದ್ರೆ ಇಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. What made you to achieve this? I have an interesting background. ಈಗ ಯಾಕೆ ಅದನ್ನು ಮಾಡಿದ್ನಿ ಅನ್ನೋದು, ಬಿಕಾಸ್ ಒಮ್ಮೆ ಹಿಂಗೆ ಯಾವುದೋ 10 ಕಿಲೋಮೀಟ್ರ್ ಓಡ್ಬೇಕಂತೇಳಿ, ನನ್ನ ಸೈನಿಕ್ ಸ್ಕೂಲ್ ಬ್ಯಾಕ್ಗ್ರೌಂಡ್ ಐತ್ರಿ. ಹಾಗಾಗಿ ಸ್ವಲ್ಪ ಸ್ಪೋರ್ಟ್ ಒಳಗೆ ಇಂಟ್ರೆಸ್ಟ್ ಇದ್ನಿ. 10 ಕಿಲೋಮೀಟ್ರ್ ಓಡ್ಬೇಕಂತಂದ್ರೆ ಆಗ 8 ಕಿಲೋಮೀಟ್ರ್ ಆದ ಬಳಿಕ ಒಂದು ಎಕ್ಸ್ಟ್ರಾ ಸ್ಟೆಪ್ ಇಡೋಕ್ಕಾಗಲಿಲ್ಲ ರೀ. ಬುಸ್ ಅಂಥೇಳಿ ನಮ್ಮ ಬಿರಿಯಾನಿ, ನಮ್ಮ ಸಮೋಸ ಎಲ್ಲ ಹೊರಗೆ ಬರಾಕತ್ತು. ಇದು US ಹೋಗಿದ್ದೆ ಆವಾಗಲೇ. ಅವಾಗ ದೆನ್ ಐ ಟುಕ್ ಇಟ್ ಲಿಟಲ್ ಸೀರಿಯಸ್ಲಿ. ಹಿಂಗೆ ನಾವು ಅವಾಗ ಬೇಬಿ ಎಕ್ಸ್ಪೆಕ್ಟ್ ಮಾಡಾಕತ್ತಿದ್ವಿ. ಐ ವಾಸ್ ಲೈಕ್, ಇಲ್ಲ ನಾ ಏನೋ ಒಂದು ಮಾಡಬೇಕು, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಒನ್. ಅಗೇನ್ when I started digging deep, ನೋಡಿದೆ ಓಕೆ ಹೆಂಗೆ ಮಾಡ್ಬೋದು. ಜಸ್ಟ್ ಮಾಡಿಬಿಟ್ಬಿಟ್ಟಿದ್ರೆ ಬೇರೆ ಆಕಿತ್ತು. ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಲೋಲಿ ಹಾಫ್ ಮ್ಯಾರಥಾನ್ ಮಾಡಿದೆ. ಹಾಫ್ ಮ್ಯಾರಥಾನ್ ಅಂದರೆ 21 ಕಿಲೋಮೀಟ್ರ್ ಓಡೋದಿತ್ತು. ಅದಕ್ಕೆ ಟ್ರೈನ್ ಮಾಡಾಕತ್ತೆ ರೀ ಎವ್ರಿ ಡೇ. ಆ್ಯಂಡ್ ಐ ಸ್ಟಾರ್ಟೆಡ್ ಚೇಂಜಿಂಗ್ ಮೈ ಡಯಟ್. ಇದು ಒನ್ಸ್ ದ್ಯಾಟ್ ಹಿಟ್ ಮಿ ಹಾರ್ಡ್. ಅದು ಮಾಡ್ಕೊತ ಗಾಟ್ ಇಂಟ್ರೊಡ್ಯೂಸ್ ಟು ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್. ಆ್ಯಂಡ್ ದೆನ್ ಐ ಶೋಡ್ ಎ ಇಂಟ್ರೆಸ್ಟ್ ರೀ. ಹಾಗಾಗಿ ಮ್ಯಾರಥಾನ್ ನಾವು ಸಾಕಷ್ಟು ಕೇಳಿದ್ರಿ. ನಮ್ಮ ಊರಾಗೂ ಸಾಕಷ್ಟು ಮ್ಯಾರಥಾನ್ಗಳು ಅಕ್ಕವು, ಅದ್ರೊಳಗೆ ಓಡೋದು ಇರ್ತದೆ. ಈ ಟ್ರಯಾಥ್ಲಾನ್ ಅನ್ನೋ ಹೊಸ ಕಾನ್ಸೆಪ್ಟ್ ನನಗೆ ಪರ್ಸನಲಿ. ಸೊ ಏನಿದು, ಇದ್ರೊಳಗೆ ಏನೇನು ಇರ್ತದೆ?
ಟ್ರಯಾತ್ಲಾನ್ ಅಂದರೆ ಟ್ರೈ ಅಂದರೆ 3 ರೀ. ಸ್ವಿಮ್ಮಿಂಗ್ ಇರ್ತೈತಿ, ಸೈಕ್ಲಿಂಗ್ ಇರ್ತೈತಿ ರೀ, ಮತ್ತು ರನ್ನಿಂಗ್ ಇರ್ತೈತಿ ರೀ. ಇದು ಯಾರೋ ಒಂದು ಅಮೇರಿಕಾದವರು, ನೇವಿದವರು, ಆರ್ಮಿದವರು ಕಾಂಪಿಟೇಷನ್ ಒಳಗೆ ಸ್ವಿಮ್ಮರ್ ಗ್ರೇಟ ಏನು ಹಿಂಗೆ ಅಂಥೇಳಿ ಆ ಕಾನ್ಸೆಪ್ಟ್ಲಿ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದೆನ್ ಸ್ಲೋಲಿ ಇಟ್ ಬಿಕಮ್ ವೆರಿ ಫೇಮಸ್. ನಾ ಮಾಡಿದ್ದು ಫಸ್ಟಿಗೆ 2 ಕಿಲೋಮೀಟ್ರ್ ಸ್ವಿಮ್ಮಿಂಗ್ ಇರ್ತೈತೆ ರೀ. ಇದ್ರೊಳಗೆ ಇದು ಓಷನ್ನು ಮತ್ತು ಓಷನ್ನು ಮತ್ತು ಅಥವಾ ಈ ಹೊರಗಡೆ ವಾಟ್ರ್ ಒಳಗೆ. ಆ್ಯಂಡ್ ದೆನ್ 90 ಕಿಲೋಮೀಟ್ರ್ ಸೈಕಲ್ ಓಡಿಸೋದು ರೀ. ಆ್ಯಂಡ್ ಅದಾದ ಬಳಿಕ 21 ಕಿಲೋಮೀಟ್ರ್ ಓಡೋದು. somehow I got that into. It is a tough one. ಸ್ಲೋಲಿ ನಿಮ್ಮ ಬಾಡಿನ ಆ ಥರ ಬಿಲ್ಡ್ ಮಾಡ್ಕೊತ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್. ಇದು ಅಂದ್ರೆ ಎಷ್ಟು ದಿನದವರೆಗೂ ಇರ್ತದ ಈಗ ಸ್ವಿಮ್ಮಿಂಗ್ ಮಾಡಿ? ಅಂದ್ರೆ ಈಗ ಸ್ವಿಮ್ಮಿಂಗ್ 2 ಕಿಲೋಮೀಟರ್ ಇರ್ತದ ಅಂತ ಹೇಳಿ ತಿಳ್ಕೊಂಡ್ರು, ಸ್ವಿಮ್ಮಿಂಗ್ ಮಾಡಿ ಬರ್ತೀರಿ, ನೆಕ್ಸ್ಟ್ ಡೇ ರನ್ನಿಂಗ್ ಇರ್ತದ, ನೆಕ್ಸ್ಟ್ ಡೇ ಸೈಕ್ಲಿಂಗ್ ಇರ್ತದ, ಹೆಂಗಿರ್ತದೆ? ಇಲ್ರಿ, ಇದು ಕಂಟಿನ್ಯೂಸ್. ಒಮ್ಮೆ ನೀರಾಗಿ ಇಳಿದ್ವಿ ಅಂತಂದರೆ ಎಲ್ಲ ಮುಗಿಸಿ ಹೊರಗೆ ಬರಬೇಕು. 8.5 hours ಟೈಮ್ದಾಗ ಕೊಡ್ತಾರೆ. ನಾ ಮಾಡಿದ್ದು ಅದು ಐರನ್ ಮ್ಯಾನ್ ಅಂಥೇಳಿ ಒಂದು ಬ್ರ್ಯಾಂಡ್ ಐತ್ರಿ. 8.5 hours ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ಮಾಡ್ಲಿಕ್ಕಂದ್ರೂ ನಮ್ಮನ್ನ ಹೊರಗೆ ತೆಗೆದುಬಿಡ್ತಾರೆ, ಈ ಡಿಸ್ಕ್ವಾಲಿಫೈಡ್ ಅಂಥೇಳಿ. ಸೊ ವಿ ಹ್ಯಾವ್ ಟು ಫಿನಿಶ್ ಇಟ್ ಇನ್ ಸರ್ಟನ್ ಟೈಮ್. ಈವನ್ ಸ್ವಿಮ್ಮಿಂಗ್ ಒಳಗೂ ಸರ್ಟನ್ ಟೈಮ್ ಒಳಗೆ ಮಾಡ್ಬೇಕು ರೀ. ಸೈಕ್ಲಿಂಗೂ ಇಷ್ಟೊಂದು ಸರ್ಟನ್ ಟೈಮ್ ಅಂತ ಇರ್ತೈತೆ ರೀ. ಸ್ವಿಮ್ಮಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ, ರನ್ನಿಂಗ್ ಮಾಡಬೇಕು. ಹ್ಞೂ ರೀ. ಸ್ವಿಮ್ಮಿಂಗ್ ಮಾಡಿ ನಾನು ಒಂದು 5 ನಿಮಿಷ ಸ್ವಿಮ್ಮಿಂಗ್ ಮಾಡಿ ತಿಕ್ಕರಿ ನಡೆಯಕ್ಕಾಗೋದಿಲ್ಲ, ನಡಕ್ತಿರ್ತಾವ. ಸೊ ಆ ಸ್ಟೆಮಿನಾ ಹೆಂಗೆ ಬರ್ತದೆ ರೀ? ಇದು 2 ಕಿಲೋಮೀಟರ್ ಸ್ವಿಮ್ ಮಾಡ್ಬೇಕು ನೀವು. ಇಲ್ಲ, ಅದನ್ನು ಓವರ್ ದ ಟೈಮ್ ಕಲಿತೀವಿ ರೀ. ಅದು ನನಗೆ ಸ್ವಿಮ್ಮಿಂಗ್ ಗೊತ್ತಿರಲಿಲ್ಲ ರೀ. ದಟ್ ವಾಸ್ ಅ ಟಫರ್ ಪಾರ್ಟ್ ಆಫ್ ಮೈ ಜರ್ನಿ. ಇದ್ರಾಗ ಸೈಕ್ಲಿಂಗ್ನು ಇರ್ತೈತಿ, ಅದು ಲಾಂಗರ್ ಡಿಸ್ಟೆನ್ಸ್. ಬಟ್ ಸ್ವಿಮ್ಮಿಂಗ್ ಒಳಗೆ ನೀವು ಎಲ್ಲಿ ನಿಂದಿರ್ತೀನಿ ಅಂತಂದ್ರೆ ಏನೂ ಇಲ್ಲ ಕೆಳಗೆ. ಅದು ಕಷ್ಟ. ಯಾಕಂದರೆ ನೀವು ಬೇರೆ ಲ್ಯಾಂಡ್ ಇದ್ದಿದ್ದು ಅಂತಂದರೆ ಏನಾರು ಮಾಡಿ ಸೈಡ್ ನಿಂದಿರ್ಬೋದು, ನಂಗೇನು ಸಾಕಪ್ಪ ಅಂತ ಹೊರಗೆ ಬರ್ಬೋದು, ಅದ್ರಾಗೂ ಬರ್ಬೋದು. ಬಟ್ ಅದನ್ನು ಸ್ಲೋಲಿ ಬಿಲ್ಡ್ ಮಾಡಿದೆ ರೀ. ಸ್ವಿಮ್ಮಿಂಗ್ ಇರ್ಲಿಕ್ಕಂದ್ರೆ ಕೋಚಿಂಗ್ ಸ್ಟಾರ್ಟ್ ಮಾಡಿದೆ ರೀ. ನನ್ನ ಮಗಳು ಅವಾಗಿನ್ನೂ ಹುಟ್ಟಿ ಇದ್ಲು, ಆಕೆ ಕೋಚಿಂಗ್ ಕಳಿಸ್ತಿದ್ದೆ. ಅವ್ರ ಸೇಮ್ ಟೀಚರ್ ನನ್ನ ಕಡೆ ಅನಿಸ್ತಿತ್ತು. ಬಟ್ ಕಲಿಬೇಕಂದ್ರೆ ಇವೆಲ್ಲ ಥ್ರೂ ಆಗಬೇಕು. ಹಂಗೆ ಮಾಡ್ಕೊತ ಒಂದು ಸಣ್ಣ ಡಿಸ್ಟೆನ್ಸ್ ಅಂದೆ. ಮತ್ತು ಇದ್ರದ್ದು ಶಾರ್ಟರ್ ವರ್ಷನ್ಸ್ಗಳು ಬರ್ತಾವೆ ರೀ. ಈಗ ನಾವು ಫುಲ್ ಮ್ಯಾರಥಾನ್ ಮಾಡೋಕ್ಕಿಂತ ಮೊದಲು 5 ಕಿಲೋಮೀಟ್ರ್ ಹೆಂಗೆ ಓಡ್ತೀವಲ್ಲ, ಅದ್ರ ಶಾರ್ಟರ್ ಮಾಡಿದ್ದೆ ರೀ. ಅವಾಗ ಕಾನ್ಫಿಡೆನ್ಸ್ ಬರಾಕತ್ತು, ನಾ ಮಾಡ್ಬೋದು. ಮತ್ತು ಅದಕ್ಕೆ ನಂಗೆ ಖುಷಿ ಬರಾಕತ್ತಿತ್ತು, ನಾನು ಅಪ್ಪರ್ ಲಿಮಿಟ್ ಹಿಟ್ ಮಾಡಾಕತ್ತೀನಿ ಅಂಥೇಳಿ. ಹಾಗಾಗಿ ಟೈಮ್ ಸ್ಪೆಂಡ್ ಮಾಡಿ ಅದ್ರಾಗ ಮಾಡಿದೆ, ಕೆಪ್ಟ್ ಆನ್ ಡೂಯಿಂಗ್ ಇಟ್. ಇಂಟ್ರೆಸ್ಟಿಂಗ್. ನನಗೂ ಮಾಡ್ಬೇಕು ಅನ್ನಿಸ್ತದೆ. ನಾನು ಮುಂಜಾನೆ ಹೇಳ್ಬೇಕು ಅನ್ನಿಸ್ತದೆ, ನಾನು ಇಂಥವು ಮ್ಯಾರಥಾನ್ಗಳು ಹೋಗ್ಬೇಕು ಅನ್ನಿಸ್ತದೆ. ಆದರೆ ನಾವು ಇದನ್ನು ನಮ್ಮಂಥವ್ರು ಇದನ್ನು ಸ್ಟಾರ್ಟ್ ಮಾಡ್ಬೇಕಂದ್ರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು? ವೆರಿ ಗುಡ್ ಪಾಯಿಂಟ್ ರೀ. ನಾ ಅಂದ್ಕೊಳ್ಳೋದು ಏನಂದರೆ, ಒಮ್ಮೊಮ್ಮೆ ನಾವು ಓವರ್ ದೊಡ್ಡ ಗೋಲನ್ನು ಹಾಕ್ಕೊತೀವಿ ರೀ. ಅದು ಓಕೆ ಫಾರ್ ಅ ಲಾಂಗರ್ ಟರ್ಮ್. ಬಟ್ ನಾವು ಏನು ಗೋಲ್ ಹಾಕ್ಕೊಂಡಿರ್ತೀವಲ್ಲ ರೀ, ಅದನ್ನು ವಿ ಕೀಪ್ ಆನ್ ಗೆಟಿಂಗ್ ಡಿಸ್ಟ್ರ್ಯಾಕ್ಟೆಡ್ ವಿತ್ ವಿಲ್ ಲೀವ್ ಅಬೌಟ್ ಮ್ಯಾರಥಾನ್. ಒಂದು 5 ಕಿಲೋಮೀಟ್ರ್ ಓಡಬೇಕಂತ ನಾನು ಅಂದ್ಕೊಂಡೆ ಅಂತ ತಿಳ್ಕೊರಿ. ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು? ಫಸ್ಟ್ ನಾವು ಮಾಡುವೆ ಅಂತಂದ್ರೆ ಏನೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ವೈ ಅನ್ನೋದು. ಅಂದರೆ ಯಾಕೆ ಮಾಡ್ಬೇಕು ನಾನು? ನಂಗೆ ಮಾಡ್ಲಿಕ್ಕಂದ್ರೆ ಏನಾಕತಿ? ಫಸ್ಟ್ ಒಳಗೆ ನಾನು ಅನ್ಬೋದು ನಂಗೆ ಖುಷಿ ಕೊಡ್ತೈತಿ. ಮತ್ತೊಮ್ಮೆ ಐ ಕಾಲ್ ಇಟ್ ವೈ ಆ್ಯಂಡ್ ಹೌ ಮೆಥಡ್. ವಿ ಹ್ಯಾವ್ ಟು ಗೋ ಆಸ್ಕಿಂಗ್ ದಟ್ ಯಾಕಂದ್ರೆ ಆ ಗೋಲ್ಗೆ ನಾವು ಕನೆಕ್ಟ್ ಆಗ್ಬೇಕು ರೀ. ಈಗ ನಾ ಹೇಳಿದೆ, ಅದು ನಂಗೆ ಆ ಥರದ್ದು ಲೈಫ್ ಲೀಡ್ ಮಾಡೋಕ್ಕೆ ಓಡೋಕ್ಕಾಗಲ್ದಂಗೆ ಲೀಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ವೆನ್ ಐ ಕೆಪ್ಟ್ ಆನ್ ಗೋಯಿಂಗ್ ಇನ್ ಟು ವೈ ಐ ವಾಸ್ ಫೀಲಿಂಗ್ ಅನ್ಕಂಫರ್ಟೇಬಲ್. ನೀವು 5 ಕಿಲೋಮೀಟ್ರ್ ಓಡ್ಲಿಕ್ಕೆ, ಈಗ ನಮ್ಮ ಪ್ರಾಬ್ಲಮ್ ಏನಂದ್ರೆ ಆಗ್ಲಿಕ್ಕೆ ಇಲ್ಲ. ಯಾಕಂದರೆ ನಾವು ಆ ಗೋಲ್ಗೆ ಕನೆಕ್ಟೆಡ್ ಇರಂಗಿಲ್ಲ ರೀ. ಸೊ ಐ ವುಡ್ ಆಲ್ವೇಸ್ ಆಸ್ಕ್ ಪೀಪಲ್ ಟು ಡೂ ವೈ ಆರ್ ದೇ ಡೂಯಿಂಗ್, ವೈ ಕಾಂಟ್ ದೇ ಡೂ. ಒನ್ಸ್ ನಿಮ್ಗೆ ವೈ ಈಸ್ ಪರ್ಫೆಕ್ಟ್, ಓಕೆ ನನಗೆ ಇದು ಮೇಕ್ ಸೆನ್ಸ್ ಅಂದಾಗ ಹೌ ಅಂದಾಗ ವಿ ಕ್ಯಾನ್ ಸ್ಟಾರ್ಟ್ ಸ್ಮಾಲ್, ಒಂದು ಸಣ್ಣ ಇದನ್ನು ತೊಗೊಂಡು ಆ್ಯಂಡ್ ಸ್ಟಿಕ್ ಆನ್ ಟು ಇಟ್.
ಮಾಡಿದ್ರೆ ಆಗಬಹುದು ರೀ. ನಾನು ನಾಳೆ ಮುಂಜಾನೆ 5ಕ್ಕೆ ಹೇಳ್ಬೇಕು. ನನ್ಗೆ ಗೊತ್ತಲ್ಲ, ನಾ 5ಕ್ಕೆ ಎದ್ರೆ ನಾನು ಚಂದಿಗೆ ಪ್ಲ್ಯಾನ್ ಮಾಡ್ತೀನಿ. ನಾನು ರನ್ನಿಂಗ್ ಹೋಗ್ಬೇಕು, ರನ್ನಿಂಗ್ ಹೋದ್ರೆ ನಾನು ಏನು ಸ್ಟ್ರಾಂಗ್ ಇರ್ತೀನಿ, ನಾನು ಹೆಲ್ದಿಯಾಗಿರ್ತೀನಿ ಅಂತೇಳಿ ಅನ್ಕೋತೀನಿ. ನೆಕ್ಸ್ಟ್ ಡೇ 5ಕ್ಕೆ ಹೇಳ್ತೀನಿ ರೀ. ನೆಕ್ಸ್ಟ್ ಡೇ 5ಕ್ಕೆ ಹೇಳ್ತೀನಿ, ಒಂದು ವಾರ ಆಗಲಿ ಮಳೆ ಬರ್ತದ, ಬಿಟ್ಬಿಡ್ತೀನಿ ನಾ ಅಲ್ಲೇ. ಸೊ ಇದನ್ನ ಹೆಂಗೆ ಕಂಟಿನ್ಯೂ ಮಾಡ್ಬೇಕು ಇದನ್ನು ಸರ್ಕಲ್ನ? ವೆರಿ ಗುಡ್ ಪಾಯಿಂಟ್. ಅಗೇನ್ ನೀವು ರಿಯಲ್ ಪೀಪಲ್ಸ್ ರಿಯಲ್ ಪ್ರಾಬ್ಲಮನ್ನು ಕೇಳಾಕತ್ತೀರಿ. ಆ್ಯಂಡ್ ನಾನು ಏನು ಡಿಫ್ರೆಂಟ್ ಇಲ್ಲರಿ. ನಾನು ಆ ಜರ್ನಿನ ಮಾಡೀನಿ, ಇನ್ನೂ ಆ ಜರ್ನಿ ಒಳಗೆ ಹೋಗ್ತೀನಿ, ಕೆಳಗೆ ಬೀಳ್ತೀನಿ, ಮತ್ತೆ ಹೇಳ್ತೀನಿ. ಇದು ಕೆಳಗೆ ಬೀಳೋದು ಇಂಪಾರ್ಟೆಂಟ್ ಅಲ್ರಿ, ಅದ್ರ ಮತ್ತೆ ಯಾವಾಗ ಎಷ್ಟು ಈಸಿಯಾಗಿ ಹೊಳೆ ಬರೋದು ಇಂಪಾರ್ಟೆಂಟ್. 5 ಕಿಲೋಮೀಟ್ರ್ ನಾವು ಹ್ಯೂಮನ್ ರೀ. ಭಾರಿ ತಿನ್ನಕ್ಕೆ ಪ್ಲ್ಯಾನ್ ಮಾಡೋದು, ಭಾರಿ ಹೇಳಕ್ಕೆ ಪ್ಲ್ಯಾನ್ ಮಾಡೋಕ್ಕೆ ಎಲ್ಲನೂ ಗೊತ್ತು. ನಮ್ಮ ಮೋಸ್ಟ್ ಆಫ್ ದ ಪ್ಲ್ಯಾನ್ ಯಾಕೆ ಫೇಲ್ ಆಗ್ತಾವೆ ಅಂದ್ರೆ, ನೀವು 80% ಪ್ಲ್ಯಾನಿಂಗ್ ಇರ್ತಾವೆ ರೀ, 20% ನೋ ಆ್ಯಕ್ಷನ್ ಇರ್ತಾವೆ ರೀ. ಇಫ್ ವಿ ರಿವರ್ಸ್ ಇಟ್, 80% ಆ್ಯಕ್ಷನ್ ಇರಬೇಕು, 20% ಅದು ತಾನೇ ಬರ್ತೈತೆ. ಅದು ಏನು ರಿಸಲ್ಟ್ ಇದು. ಕಮಿಂಗ್ ಟು ಯುವರ್ ಪಾಯಿಂಟ್, ನಾಳೆ ಬಿಟ್ಟಾಗ ಹೆಂಗೆ ನಾನು ಮೋಟಿವೇಟ್ ಆಗಬೇಕು. ಒಂದು, ನಮ್ಮದ್ರೊಳಗೆ ನಾವು ಎಕ್ಸ್ಪೆಕ್ಟೇಷನ್ ಭಾಳ ಇಟ್ಕೊಂಡಿರ್ತೀವಿ. ಇದು ಮಾಡಬೇಕು ಅಂಥೇಳಿ ನಾವು ಪೂರ ಅದಕ್ಕೆ ಡಿಟರ್ಮಿನ್ ಆಗಿ ಎಲ್ಲ ಕುಂತಿರ್ತೀವಿ. ಅದು ಡ್ರಾಪ್ ಆದ ಕೂಡಲೇ ನಾವು ಗ್ಯಾಪ್ ಸೈಡ್ ನೋಡಕತ್ತೀವಿ ರೀ. ಅವಾಗ ಬದಲಿ ಓಕೆ ಮಿಸ್ ಆತ, ಆ್ಯಕ್ಸೆಪ್ಟ್ ಇಟ್, ಮಿಸ್ ಆಗೈತಿ, ನಾಳೆ ನಾ ಹೆಂಗೆ ಮಾಡ್ಬೇಕಪ್ಪ, ನಾ ಅದನ್ನು ಅಪ್ರೋಚ್ ಮಾಡ್ತೇನೆ ರೀ. ಮಿಸ್ ಆಗೈತಿ, ಓಕೆ, ಐ ಹ್ಯಾಡ್ ಮೈ ಓನ್ ರೀಸನ್, ಬಟ್ ಅಲ್ಲೊಂದು ಸ್ವಲ್ಪ ಪಾಸ್ ತೊಗೊಂಡು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್. ದಿಸ್ ಈಸ್ ಅ ಮೆಂಟಲ್ ಗೇಮ್ ಮೋರ್ ಆಫ್ ಅ ಫಿಸಿಕಲ್ ಗೇಮ್. ನೆಕ್ಸ್ಟ್ ನೀವು ಬರ್ಬೋದು 5 ಗಂಟೆಗೆ ಏಳು ಬದಲಿ 6ಕ್ಕರ 7:15 ಬಿ ಅಪ್ರಿಷಿಯೇಟಿವ್ ಆಫ್ ಯುವರ್ ಸೆಲ್ಫ್. ನಾನು 6ಕ್ಕೆ, ಯು ಆರ್ ಬೆಟರ್ ದೆನ್ 7ಕ್ಕೆ. 6ಕ್ಕೆ ಎದ್ನಿ, ಹಾಂ, ಆಮೇಲೆ ಸ್ಲೋಲಿ ಒಂದು 20 ನಿಮಿಷ ಜಲ್ದಿ ಎದ್ನಿ. ಒಮ್ಮೆ ಡ್ರಾಸ್ಟಿಕ್ ಮಾಡೋಕ್ಕೆ ಹೋಗ್ತೀವಿ, ಫೇಲ್ ಆಗ್ತೀವಿ. ನನ್ನ ವ್ಯೂ ಆಫ್ ಥಿಂಕಿಂಗ್ ರೀ. ನಾನು ನೀವು ಎಕ್ಸ್ಪ್ಲೇನ್ ಮಾಡೋದನ್ನ ನನಗೆ ಒಂದು ಸಡನ್ ನಂದು ಎಕ್ಸ್ಪೀರಿಯನ್ಸ್ ನೆನಪಾಯ್ತು ರೀ. ಏನಂದ್ರೆ, ನಾನು ಯಾವಾಗ ಕಂಟೆಂಟ್ ಕ್ರಿಯೇಷನ್ ಬಿಡಬೇಕು ಅಂತೇಳಿ ಮಾಡ್ತೀನಲ್ರಿ, ಯಾವಾಗ ಬಿಟ್ಟಿರ್ತೀನಿ ಆ ದಿನ ಅಥವಾ ಆ ತಿಂಗಳು ಅಥವಾ ಆ ವರ್ಷ, ಕೆಲವೊಂದು ಸರಿ ವರ್ಷನೂ ಆಗ್ಯಾವ, ಆ ತಿಂಗಳು ನಾನು ಏನು ಮಾಡ್ತೀನಿ ಅಂದ್ರೆ, ನನ್ನ ಹಳೆ ವಿಡಿಯೋಸ್ ನೋಡ್ತೀನಿ. ನಾನು ಹಳೆ ವಿಡಿಯೋಸ್ ಭಾರಿ ಮಾಡ್ತೀನಿಲ್ಲ ಅನ್ನಿಸ್ತದ ನನಗೆ. ಇವನ್ ನನಗೆ ಇವತ್ತು ನಾನು ನೋಡಿದಾಗ ನಾನು ಚಲೋ ಮಾಡೋದಾಗಿನಿ ಅನ್ನಿಸ್ತದ. ಆದ್ರೆ ನಾನು ಹಳೆ ವಿಡಿಯೋ ನೋಡಿದ್ರೆ ಚಲೋ ಮಾಡಾಕತ್ತಿಲ್ಲ, ನಾನು ಬೇರೆದವ್ರ ನನ್ನೊಳಗೆ ಒಂದು ಮೋಟಿವೇಶನ್ ಬರ್ತದೆ ರೀ. 1 ಪಾಯಿಂಟ್ ನಂದು ಆಯ್ತು. ನಾನು ಮೊದಲಿಗೆ ಜಿಮ್ಮಿಗೆ ಹೋಗ್ತಿದ್ದೆ. ಜಿಮ್ಮಿಗೆ ಹೋಗೋದ್ನಾಗ ಬಾಡಿ ಬರ್ತಿತ್ತು. ಆಮೇಲೆ ಸಬ್ಸ್ಕ್ರಿಪ್ಷನ್ ಮುಗೀತು, ಈಗ ಬಿಟ್ಟಿನಿ. ಬಟ್ ನಾ ಈಗ ನನ್ನ ಬಾಡಿ ನೋಡ್ಕೊಂಡೆ ಅಂದ್ರೆ, ಓಕೆ, ನಾ ಬಾಡಿ ಬಿಲ್ಡ್ ಮಾಡ್ಬೇಕು, ನಾ ಹೋಗ್ಬೇಕು. ಸೊ ಇವು ಟ್ರಿಗರಿಂಗ್ ಪಾಯಿಂಟ್ ಹಾಕದ. ಅದನ್ನ ಮುಂಜಾನೆ ಹೇಳ್ಬೇಕು ಅಂದ್ರೆ ಯಾವುದೋ ಟ್ರಿಗರಿಂಗ್ ಪಾಯಿಂಟ್ ನಿಮ್ಗೆ ಸಿಗೋದಿಲ್ಲ. ನಿಮ್ಗೆ ಏನು ಅನಿಸ್ತದ ರೀ? ಅಂದ್ರೆ ನಾವು ಏನಾದ್ರೂ ಇಂಥದ್ದು ಒಂದು ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತದೆ ನನಗೆ. ಅಂದ್ರೆ ಸಮಥಿಂಗ್ ದಟ್ ಹ್ಯಾಸ್ ಟು ಮೋಟಿವೇಟ್ ಅಸ್ ಡೈಲಿ ಹೋಗಕ್ಕೆ. ಎಸ್ ಸರ್, ಅದು ಬೇಕ್ರಿ ಮೋಟಿವೇಶನ್. ದ ಮೇನ್ ವೈ ಐ ಗೋ ಬ್ಯಾಕ್ ಟು ದ ಸೇಮ್ ಥಿಂಗ್ ಈಸ್, ನಮ್ಮ ಗೋಲ್ಗಳ ಜೋಡಿ ನಾವು ಅಲೈನ್ ಆಗಿರ್ಬೇಕ್ರಿ. ಅಲೈನ್ ಆದಾಗ ನೀವು ಏನೇ ಬೇಕಾದ ಮಾಡಿರಿ. ಈಗ ನೀವು ಕಂಟೆಂಟ್ ಕ್ರಿಯೇಟರ್ನ ಒಂದು ಎಕ್ಸಾಂಪಲ್ ತೊಗೊಂಡ್ರಿ, ನೀವು ಅಲೈನ್ ಆಗಿದ್ರಿ ಅಂದರೆ ಅವು ಪ್ರಾಬ್ಲಮನ್ನು ಅನ್ಸಂಗಿಲ್ಲ ರೀ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಆವಾಗ ಓಕೆ, ಯು ಕೀಪ್ ಆನ್ ಡೂಯಿಂಗ್ ಇಟ್, ಯು ಕೀಪ್ ಆನ್ ಎಂಜಾಯಿಂಗ್ ಇಟ್. ಈಗ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಈಗ 5 ಗಂಟೆಗೆ ಹೇಳೋದು ಅಥವಾ 5 ಗಂಟೆ ಜಸ್ಟ್ ಎಕ್ಸಾಂಪಲ್ ತೊಗೊಳಕತ್ತೀವಿ. ನೀವು ಯಾವಾಗನ ಹೇಳ್ತೀವಿ ಅಂದ್ರೆ ಅವಾಗ ಎದ್ದು ಕೂಡಲೇ ನಮಗೆ ಏನು ಇದೇ ಇಲ್ಲ, ಎಂತೂ ಇಲ್ಲ, ಎದ್ದೀವಪ್ಪ, ಹೋಗ್ಬೇಕಪ್ಪ, ಇದನ್ನು ಮಾಡ್ಬೇಕಪ್ಪ, ಆ ಮೆಂಟಾಲಿಟಿಯಿಂದ ಸ್ಟಾರ್ಟ್ ಮಾಡ್ತೀವಲ್ರಿ. ಐ ಕಾಲ್ ಇಟ್ ಆಸ್ ಅ ವಿಕ್ಟ್ರಿ ಅವರ್ ಇನ್ ಮೈ ವೇ. ಅದೊಂದು ರಾಬಿನ್ ಶರ್ಮಾ ಅಂತ ನೀವು ಕೇಳಿರ್ಬೋದು. ಅವ್ರೊಂದು ಬುಕ್ ಬರ್ದಾರ ರೀ, 5 AM ಕ್ಲಬ್ ಅಂಥೇಳಿ. ಇಟ್ಸ್ ಅ ಬ್ಯೂಟಿಫುಲ್ ಬುಕ್. ಅದ್ರಾಗ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ರೀ, ಯು ನೀಡ್ 1 hour ಇನ್ ಅ ಡೇ, ದಟ್ಸ್ ಇಟ್, ಟು ಮೇಕ್ ರೆಸ್ಟ್ ಆಫ್ ದ 23 hours. ಓಕೆ, ಈವನ್ ಒಮ್ಮೊಮ್ಮೆ 1 hour ಸಿಗಂಗಿಲ್ಲ ಅಂದ್ರೂ 30 ನಿಮಿಷದಾಗೂ ಅದನ್ನು ಅವ್ರು ಮಾಡ್ಬೋದು. ಅವ್ರು ಹೆಂಗೆ ಅಂತ ಹಾಕ್ಯಾರ ವಿಕ್ಟ್ರಿ ಅವ್ರೊಳಗೆ, ಮೂವ್, ರಿಫ್ಲೆಕ್ಟ್, ಗ್ರೋ. ಮೂವ್ ಇಮಿಡಿಯೇಟ್ಲಿ ಎದ್ದು ಕೂಡಲೇ ನೀವು ಎದುರು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮೂವ್ಮೆಂಟ್ ಮಾಡಿರಿ. ನೀವು ಜಸ್ಟ್ ಆಸ್ ಅ ಸ್ಕ್ವಾಟ್ಸು ಒಂದು ಸಣ್ಣ ಮೂವ್ ಮಾಡಿರಿ. ಅವಾಗ ನಿಮ್ಮ ಬಾಡಿ ಒಳಗೆ ಏನೇನೋ ಕೈಂಡ್ ಆಫ್ ಇಟ್ ಹ್ಯಾಸ್
ಇಟ್ ಈಸ್ ಅ ಸೈಂಟಿಫಿಕಲಿ ಪ್ರೂವನ್ ರೀ, ಇದು ಹಂಗೆ ಅಲ್ಲ. ಆಮೇಲೆ ರಿಫ್ಲೆಕ್ಟ್ ಮಾಡೋದು ಅಂತಾರೆ ನೆಕ್ಸ್ಟ್ ಅವರು. ರಿಫ್ಲೆಕ್ಟ್ ಅಂದರೆ ಐದರ್ ಮೆಡಿಟೇಷನ್ನು ಅಥವಾ ನಿಮ್ಮ ಥಿಂಗ್ಸ್ ಏನು ಮಾಡಬೇಕನ್ನೋ ನಿಮ್ಮ ಮೆಂಟಲಿ ಅವಾಗ ಫ್ರೆಶ್ ಇರ್ತೀವಿ, ಅವಾಗ ಇನ್ನೂ ಏನು ಹೊಸದು ಬಂದಿರೋಂಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಏನಂತಾರಂದರೆ ಅವರು ಗ್ರೋ. ನೀವೇನೋ ಈಗ ಅಂದರೆ ಗ್ರೋ ಮೋಸ್ಟ್ ಆಫ್ ದ ಟೈಮ್ ನಾನು ಐ ಹ್ಯಾವ್ ಬಿನ್ ದೇರ್. ನಾವು ಮೋಸ್ಟ್ ಆಫ್ ದ ಟೈಮ್ ಅದಕ್ಕೆ ಮಾಡೋದಿಲ್ಲ ಅಂತಂದ್ರೆ ಟೈಮ್ ಇಲ್ಲ ಅಂತಲ್ರಿ, ಇಟ್ಸ್ ಮೆಂಟಲಿ ನಾವು ಅದಕ್ಕೆ ರೆಸಿಸ್ಟೆನ್ಸ್ ಮಾಡ್ತೀವಿ ರೀ. ಮಾಡಿದ್ರೆ ಆಗಂಗಿಲ್ಲ, 20 ನಿಮಿಷದಾಗ ಆಗಂಗಿಲ್ಲ ಅಂತಿರ್ತೀವಿ, ಅದನ್ನು ಸ್ಟಾರ್ಟ ಮಾಡಂಗಿಲ್ಲ ನಾವು. ಇದಕ್ಕೆ ಒಂದು ತಾಸು ಬೇಕಂತೇಳಿ ಅಂತೀವಿ. ಆ 20 ನಿಮಿಷದಾಗ ಎಷ್ಟಾಕೈತೆ ಅಷ್ಟೇ ಮಾಡಿ ಮುಗಿಸ್ರಿ ನೀವು. ಬಟ್ ನೀವು ಅವಾಗ ಮೆಂಟಲಿ ಬೇರೆ ಇರ್ತೀವಿ. ಸೊ ದೀಸ್ ಆರ್ ಅಗೇನ್ ಟ್ರಿಕ್ಸ್, ಟೂಲ್ಸ್ ರೀ. ನಾನು ಭಾಳ ಕನೆಕ್ಟ್ ಆಗಿರ್ತೀನಿ. ಯಾಕಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಜಿಮ್ ಹೋಗ್ತಿದ್ದಾರೆ. ಅವನೇ ನನಗೆ ಜಿಮ್ಮಿಗೆ ಹೋಗೋದು ಕಲಿಸಿದವ. ಸೊ ಅವ ಏನು ಮಾಡ್ತಿದ್ದಂದ್ರೆ ಆರಾಮಿರಲಿಲ್ಲ ಅಂದ್ರು ಅಲ್ಲಿ ಹೋಗಿ ಮಾಡೋದಿಲ್ಲ. ಅವ ಡ್ರೆಸ್ ಹಾಕೊಂಡು ಜಿಮ್ಮಿಗೆ ಹೋಗ್ತಿದ್ದ. ಒಂದು ಯಾವ್ದಾದ್ರು ರನ್ನಿಂಗ್ ವಾಕಿಂಗ್ ಮಾಡಿ ಬರ್ತಿದ್ದ. ಇವೊಂದು ಲಿಫ್ಟ್ ಹೆವಿ ವೇಟ್ ಲಿಫ್ಟ್ ಮಾಡೋದಿಲ್ಲ ಆ ದಿನ, ಅವಾಗ ಬಿಡ್ತಾನ ಕಂಪ್ಲೀಟ್ ಆಗಿ ಬಿಡಲ್ಲ. ಗೋ ಟು ಜಿಮ್ ಅಟೆಂಡೆನ್ಸ್ ಆಗ್ತಾನ, ಹೊಳೆ ಬರ್ತಾನೆ. ಸೊ ಅವನಿಗೆ ನನಗೆ ಅದೇ ಡಿಫರೆನ್ಸ್ ಅನ್ನಿಸ್ತು. ನನಗೆ ಅದಕ್ಕೆ ಹೋಗಕ್ಕೆ ಆಗಲ್ಲ ಅಂದ್ರೆ ನನ್ಗೆ ಅದು ಏನಂತಾರ, ನಾನು ಟ್ರೈನು ಮಾಡಲ್ಲ. ಇವನ್ ಸಣ್ಣ ತಿಂಗಳು ಇಂಥವು ಮ್ಯಾಟ್ರ್ ಹಾಕೋ. ಹೌದು ರೀ, ನೀವು ಅದು ಹೇಳಿದ್ರಲ್ಲ, ನಾವು ಇವತ್ತು 30 ನಿಮಿಷ ಮಾಡ್ಬೇಕನ್ನೋತಿಲ್ಲೋ 2 ನಿಮಿಷ ಮಾಡುವರೆ ಯಾಕೆ ಇವಾಗ ಮಾರ್ಕ್ ದ ಟೆಸ್ಟ್ ಡನ್. ಸೊ ಅವ್ರು ಹೇಳಿದಂಗೆ ಆ ಥರದ್ದು ಇನ್ವಾಲ್ವ್ಮೆಂಟ್ ಮಾಡ್ಬೇಕ್ರಿ. ಹೋಗೋದು ಅಲ್ಲಿ ಬೀಯಿಂಗ್ ಪ್ರೆಸೆಂಟ್ ಈಸ್ ನೆಸಸರಿ. ಹಂಗೆ ಅದೇ ಅಗೇನ್ ಅವು ಕನೆಕ್ಟ್ ಮಾಡಿ ನಂಗೆ ಬೇಕಪ್ಪ, ದೆರ್ ಇಸ್ ನೋ ಫಾಲ್ ಬ್ಯಾಕ್. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೇನೆ ರೀ. ಎಲ್ಲರಿಗೂ ಇದೀವಿ ನಾವು. ನಾ ಹೇಳತ್ತೀನಿ, ನನಗೂ ಇಷ್ಟೆಲ್ಲ ಮಾಡಿನೂ ಐ ಫಾಲೋ ಇನ್ ಟು ದಟ್ ಕ್ರೈಟೀರಿಯಾ. ಬಟ್ ಈಗ ಒಬ್ಬ ಯಾವ ಅಂತಾನ್ರಿ, ಅವ್ನು ಸಿಗರೇಟ್ ಸೇರ್ತಿರ್ತಾನೆ, ಒಂದು 20 ವರ್ಷ 30 ವರ್ಷ ಸೇರ್ತಿರ್ತಾನೆ. ಅವ್ನು ನಾಳೆ ಬಂದು ಸಡನ್ನಾಗಿ ನೀ ಬಿಡಬೇಕಪ್ಪ, ದೆರ್ ಇಸ್ ನೋ ಆಪ್ಷನ್, ಸಾಯ್ತಿ ಅಂತಂದ್ರೆ ಬಿಡಾಕೆ ಎಷ್ಟೋ ಮಂದಿ ಟ್ರೈ ಮಾಡಿರ್ತಾನೆ, ಬಿಟ್ಟಿರಂಗಿಲ್ಲ. ಬಟ್ ಸಡನ್ನಾಗಿ ಇಲ್ಲಿ ನೆಸೆಸಿಟಿ ಬಂತಂದ್ರೆ ಎಲ್ಲ ಬಿಡ್ತೈತೆ ರೀ. ಹಂಗೆ ನೆಸೆಸಿಟಿ ಇದೊಂದು ಏನಾರು ಇನ್ವಾಲ್ವ್ ಮಾಡ್ಕೊಂಡ್ವಿ ಅಂತಂದ್ರೆ, ಸೈನ್ ಮಾಡ್ಕೊಂಡ್ರೆ ಇಟ್ ವಿಲ್ ಪುಲ್ ಯು. ನನ್ನ ವೇ ಆಫ್ ಡೂಯಿಂಗ್ ಇಟ್. ನನಗೇನು ಅನಿಸ್ತದ್ರಿ, ಲಾಂಗ್ ಟರ್ಮ್ ಗೋಲ್ ಇಡೋದಲ್ರಿ, ಅದು ಹುಚ್ಚತನ ಅನಿಸ್ತದೆ. ನಾನು ಶಾರ್ಟ್ ಟರ್ಮ್ ಗೋಲ್ ಕಡೆ ಸ್ವಲ್ಪ, ಅಂದರೆ ಲಾಂಗ್ ಟರ್ಮ್ ಗೋಲ್ ಬಿಟ್ಟು ಶಾರ್ಟ್ ಟರ್ಮ್ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅನಿಸ್ತದೆ. ಎಕ್ಸಾಂಪಲ್ ತಗೋಬೇಕಂದ್ರೆ ಈಗ ರಿಷಬ್ ಶೆಟ್ಟಿ ಅದಾರ, ಅವ್ರು ಕಾಂತಾರ ಮೂವಿ ಮಾಡಿದರು 2025 ಬಂತು. ಆದರೆ ಅವ್ರ ಜರ್ನಿ ಎಲ್ಲ ಸ್ಟಾರ್ಟ್ ಮಾಡಿದಾಗ ಕಾಂತಾರ ಅನ್ನೋದು ಗೋಲ್ ಆಗಿ ಇಟ್ಕೊಂಡು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಂತ ಮೇ ಬಿ ಅದು ರೀಚ್ ಆಗ್ತಿರ್ಲಿಲ್ಲ ಅನ್ನಿಸ್ತದೆ. ಫಸ್ಟ್ ಮೂವಿ ಮಾಡಿದ್ರು, ಅದ್ರೊಳಗೆ ಫೇಲ್ ಆದ್ರು. ಸೆಕೆಂಡ್ ಮೂವಿ ಮಾಡಿದ್ರು, ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ನೆಕ್ಸ್ಟ್ ಗೋಲ್ ಬೇರೆ ಇತ್ತು ಅವ್ರದ್ದು, ಅದ್ರೊಳಗೆ ಇಂಪ್ರೂವ್ಮೆಂಟ್ ಆಯಿತು. ಫೈನಲಿ ಈಗ 2025 ಒಳಗೆ ಕಾಂತಾರ ಅನ್ನೋದು ಬಂತು. ಸೊ ಶಾರ್ಟ್ ಟರ್ಮ್ ಗೋಲ್ ಇಟ್ಕೋತ ಬಂತು, ಒಂದು ಕಾಂತಾರ ಅನ್ನೋದು ಬಂತು. ಹಿಂಗೆ ಲಾಂಗ್ ಟರ್ಮ್ ಗೋಲ್ ಯೂಸ್ಲೆಸ್ ಅನ್ನಿಸ್ತದೆ. ನಿಮ್ಗೆ ಏನು ಅನ್ನಿಸ್ತದೆ ಈ ಪಾಯಿಂಟ್? ಸೊ ನೀವೇನು ಹಾಕತ್ತೀರಿ, ಲಾಂಗ್ ಟರ್ಮ್ ಗೋಲ್ ಇಡೋ ಬದಲಿ ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಅವನ್ನ ಅಚೀವ್ ಮಾಡ್ಕೊತ ಹೋಗ್ಬೇಕಂತಾರೆ. ನನಗೆ ಐ ಫೀಲ್ ದಟ್ ಈಸ್ ನಾಟ್ ರೈಟ್. ವೈ ಅಂತ ಹೇಳ್ತೀನಿ ರೀಸನಿಂಗ. ಅವ್ರದ್ದು ರಿಷಬ್ ಶೆಟ್ಟಿ ಅವ್ರದ್ದು ಎಕ್ಸಾಂಪಲ್ ತೊಗೊಂಡಿವಿ, ಇಲ್ಲ ಅಂತ ಅನ್ನಂಗಿಲ್ಲ. ಬಟ್ ಅವ್ರದನ್ನ ಆ್ಯಸ್ ಎ ಕಾಂತಾರ ಮೂವಿ ಅಂತಲೇ ತಿಳ್ಕೊರಿ. 5 years ಪ್ರಾಜೆಕ್ಟ್, ಇಟ್ಸ್ ಎ ಲಾಂಗ್ ಟರ್ಮ್ ಗೋಲ್ ಫಾರ್ ದಟ್. 5 ವರ್ಷದ ಪ್ರಾಜೆಕ್ಟ್. ಈಗ ಅವ್ರು ಅಂದ್ಕೊಂಡಿದ್ರಪ್ಪ 1 ವರ್ಷ ಮಾಡಿದ್ರು ಅಂತ ತಿಳ್ಕೊರಿ, ಅದ್ರಾಗ ಏನೋ ಮಾಡಿದ್ರು, ಏನೋ ಮಾಡಾಕತ್ತಾರ. ಫಸ್ಟ್ KGF 2 ಭಾರಿ ಹಿಟ್ ಆತ. ಓಕೆ, KGF 2 ಹಿಟ್ ಆಗೈತಿ, ನಾನು ಈ ಗೋಲ್ ಬೇಡ, ಇದು ಟ್ರೆಂಡ್ ಚೇಂಜ್ ಆಗೈತಿ, ನಾನು ಇದನ್ನ ಚೇಂಜ್ ಮಾಡೋಣಪ್ಪ ಅಂಥೇಳಿ ಕಾಂತಾರ ಬಿಟ್ಟು ಅವರು KGF ಗತಿ ಬೇರೆ ಯಾವುದೋ ಒಂದು ಪಿಕ್ಚರ್ ಮಾಡೋಕ್ಕೆ ಹೋಗಿದ್ರು, ಆ್ಯಕ್ಷನ್ನು ನಾನ್ ಡಿವೋಷ್ನಲ್ಲು ಮಾಡೋಕ್ಕೆ ಹೋಗಿದ್ರಂದ್ರೆ ಕಾಂತಾರ ವುಡ್ ಹ್ಯಾವ್ ನಾಟ್ ಹ್ಯಾಪನ್ಡ್. ಅವರು ನಮ್ಮದ್ರೊಳಗೂ ಹಂಗೆ ರೀ, ಶಾರ್ಟ್ ವಿನ್ಸ್ ಆರ್ ನೆಸಸರಿ ಬಿಕಾಸ್ ಅವ್ರ ರಿವಾರ್ಡ್ ಸಿಸ್ಟಮ್. ಬಟ್ ಲಾಂಗ್ ಟರ್ಮ್ ನಮ್ದು ಏನೈತಲ್ಲ ಅದಕ್ಕೆ ಹೋಲ್ಡ್ ಆನ್ ಟು ಆಗ್ಬೇಕ್ರಿ. ಒಂದು ಕೋಟ್ ಐತ್ರಿ, ವಿ ಓವರ್ ಎಸ್ಟಿಮೇಟ್ ವಾಟ್ ವಿ ಕ್ಯಾನ್ ಡೂ ಇನ್ 1 year. ನಾವು 1 ವರ್ಷದಾಗ ಇದನ್ನು ಮಾಡ್ತೇನೆ ಅದನ್ನು ಮಾಡ್ತೇನೆ. ವಿ ಅಂಡರ್ ಎಸ್ಟಿಮೇಟ್ ವಾಟ್ ವಿ ಕ್ಯಾನ್ ಡೂ ಇನ್ 10 years. ಸೊ
ಐ ಆಮ್ ಅ ಬಿಗ್ ಬಿಲೀವರ್ ಆಫ್ ಅ ಲಾಂಗ್ ಟರ್ಮ್ ಗೋಲ್. ಎಕ್ಸಾಂಪಲ್ ಹೇಳೋಣ, ಮಾತಾಡೋಣ ರಿಯಲಿಸ್ಟಿಕ್ ಆಗಿ ಮಾತಾಡ್ರಿ. ಮೆಡಿಟೇಷನ್, ಐ ಆಮ್ ಇನ್ ಟು ಮೆಡಿಟೇಷನ್ ರೀಸೆಂಟ್ಲಿ ಆ್ಯಂಡ್ ದಟ್ ಈಸ್ ನಾನ್ ನೆಗೋಷಿಯಬಲ್ ಫಾರ್ ಮೀ. 10 ನಿಮಿಷ ಡೈಲಿ ಮಿನಿಮಮ್. ಮತ್ತು ಇಫ್ ಐ ಗೆಟ್ ಇಟ್ 10 ನಿಮಿಷ ಇದ್ದಾಗ 10 ನಿಮಿಷ ದಿನ ಮಾಡಿದ್ವಿ ಅಂದ್ರೆ ರೀ 365 ದಿನ ಆದ್ರೆ ಎಷ್ಟು ದಿನ ಆಯ್ತು? ಎಷ್ಟು ತಾಸು ನಾವು 61 ತಾಸು ಗಂಟ್ಲೆ ಮಾಡ್ಬೋದು. 61 610 ಅವರ್ಸ್ ಮಾಡ್ಬೋದು 10 ವರ್ಷ ಒಳಗೆ. ನಾವು ಒಮ್ಮೆ ಹೋಗಿ ನಾನು 61 ತಾಸು ಮೆಡಿಟೇಷನ್ ಮಾಡ್ತಂತ ಒಂದೇ ದಿನ ಕುಂತೀನಿ ಅಂದ್ರೆ ಆಗ್ತದೇನು ರೀ? ಇಲ್ಲ. ಸೊ ಲಾಂಗ್ ಟರ್ಮ್ ವಿತ್ ಎ ಸ್ಪೆಸಿಫಿಕ್ is a real winner, and that is where people are distracted now. ನನ್ನ ಎಕ್ಸ್ಪೀರಿಯನ್ಸ್ ನಾವು ಸಣ್ಣವರಿದ್ದಾಗ ನಮ್ಮ ಸ್ಟೂಡೆಂಟ್ಸ್ ಲೈಫ್ ಓದ್ನಾಗ ಬುಕ್ ಓದ್ಬೇಕಂತಿತ್ತು, ಸ್ಟಡಿ ಮಾಡ್ಬೇಕಂತಿತ್ತು, ಊಟ ಮಾಡೋದು ನಿದ್ದೆ ಬರ್ತಿತ್ತು. ಇಂಥ ಸಿಚುವೇಶನ್ ಬಂದಾಗ ಏನು ಹೆಂಗೆ ಅವಾಯ್ಡ್ ಮಾಡಬೇಕು? ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ರೀ ಇದು. ಮೊನ್ನೆ ನಾ ಫ್ಯೂ ಡೇಸ್ ಬ್ಯಾಕ್ ಒಂದು ಸ್ಕೂಲ್ದವ್ರ ಜೋಡಿ ಮಾತಾಡಕತ್ತಿದ್ದೆ. ನಾ ಸ್ಕೂಲ್ ಹುಡುಗರ ಜೋಡಿ ಎಲ್ಲ ಮಾತಾಡ್ತಾ ಬಂದೆ. ಒಂದು ಹುಡುಗ ಕೇಳಿದ, ಸರ್ ಏನಾರ ಕ್ವಶನ್ ಅದಾವನಂತ. ಎಲ್ಲ ಪ್ರೆಸೆಂಟೇಷನ್ ಮಾಡಿದೆ, ಎಲ್ಲ ಮಾಡಿದೆ. ಆ್ಯಂಡ್ ಹಿ ವಾಸ್ ವೆರಿ ಹಾನೆಸ್ಟ್. ನಮ್ಗೆ ಭಾಳ ಖುಷಿ ಆಯ್ತು. ಸರ್ ಊಟ ಆದ ಬಳಿಕ ನಿದ್ದೆ ಬರ್ತೈತೆ ರೀ ಅಂತಂದುಬಿಟ್ಟ. ಅದು ಓಕೆ, ನನಗೂ ಅದು ಫ್ಲ್ಯಾಶ್ ಆಯ್ತು. ಈಗ ದಟ್ಸ್ ಎ ವೆರಿ ಐ ಆಮ್ ಹ್ಯಾಪಿ ದ್ಯಾಟ್ ಹೀ ಈಸ್ ಓಪನ್ ಟು ಎಲ್ಲ ಕ್ವಶನ್. ಆಮೇಲೆ ಅಂದೆ ಐ ಟುಕ್ ಅ ಟೈಮ್ ಟು ಆನ್ಸರ್ ದ್ಯಾಟ್. ಯಾಕಂದ್ರೆ ನನಗೂ ಆ ಥರ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದು ಓಕೆಪ್ಪ, ಆಕೈತೆ, ನಿದ್ದೆ ಬರ್ತೈತಿ. ನೀನು ಎದಕ್ಕೆ ನಿದ್ದೆ ಬರ್ತೈತಿ? ಐದರ್ ಯು ಏಟ್ ರಾಂಗ್ ಫುಡ್ ಅವರ ಇದು ಫುಡ್ ಅಂತೂ ಅವಾಯ್ಡ್ ಅಂತೂ ಮಾಡೋಕ್ಕಾಗಿಲ್ಲ, ನೀವು ತಿಂತೀವಿ. ಆವಾಗ ಚೇಂಜ್ ಯುವರ್ ಸ್ಟಡಿ ಟೈಮ್. ಓಕೆ, ಅಡ್ಡಾಡ್ಕೊತ ಓದೋದು ಏನಾರ ಮಾಡ್ತೀನಿ, ಅಥವಾ ಯಾರ್ದಾರ ಫ್ರೆಂಡಿಗೆ ಕಾಲ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ, ನೀ ಮುಂದಿಂದು ಏನು ಮಾಡಾಕತ್ತೀನಿ, ಇದನ್ನು ಮಾಡಾಕತ್ತಿ. ಆಲ್ವೇಸ್ ಟೀಚಿಂಗ್ ಈಸ್ ದ ಬೆಸ್ಟ್ ವೇ ಟು ಲರ್ನ್ ಅಂತಾರೆ. ಆ ಥರ ಮಾಡಪ್ಪ. ಒಮ್ಮೊಮ್ಮೆ ನಿದ್ದೆ ಬಂತ, ಇಫ್ ಇಟ್ ಈಸ್ ಬಾದರಿಂಗ್ ಸೋ ಮಚ್, ಟೇಕ್ 30 minutes ನ್ಯಾಪ್. ದಟ್ ಗಿವ್ಸ್ ಯು ಸೋ ಮಚ್. ಇಲ್ಪ ನಿದ್ದೆ ಮಾಡ್ಬೇಕಪ್ಪ ಅಂಥೇಳಿನೂ ವಿ ವಿಲ್ ಲೂಸ್ ಅವರ್ ಎನರ್ಜಿ. ಸೊ ಅಗೇನ್ ಇಟ್ಸ್ ಅ ನೆಗೋಷಿಯೇಷನ್ ವಾಟ್ ಯು ಡೂ ವಿತ್ ಯುವರ್ ಬಾಡಿ ಆರ್ ಯುವರ್ ಸೆಲ್ಫ್. ಓಪನ್ ಟು ಎಕ್ಸ್ಪೀರಿಮೆಂಟ್ ಯುವರ್ ಸೆಲ್ಫ್. ಆ ರೀತಿ ಸ್ಮಾಲ್ ಚೇಂಜಸ್ ಮಾಡಿಕೊಂಡ್ರೆ ಇಟ್ ಕ್ಯಾನ್ ಬಿ ಅಚೀವ್ಡ್. ಮ್ಯಾನೇಜರ್ ಪೊಸಿಷನ್ ದೊಡ್ಡ ಹೈ ಲೆವೆಲ್ ಪೊಸಿಷನ್ ಅಷ್ಟು ಟೆನ್ಷನ್ ಇರ್ತಾವೆ, ಅಷ್ಟು ಟೈಮ್ ಇರೋದೇ ಇಲ್ಲ. ಮೊದಲೇ ಮಾತು ಹೇಳ್ಬೇಕಂದ್ರೆ ಇವಕ್ಕೆಲ್ಲ ಹೆಂಗೆ ಟೈಮ್ ಮಾಡ್ಕೋತೀವಿ ಅಂತ. ಅಗೇನ್ ಟೈಮ್ ಐತ್ರಿ. 24 hours ಆರ್ ಎನಫ್. ಆ್ಯಂಡ್ ನಾ ಗರ್ವದಿಂದ ಹೇಳಾಗ್ತಿಲ್ಲ, ಐ ಆಲ್ಸೋ ಗಾನ್ ಥ್ರೂ ದ್ಯಾಟ್. ಸ್ಟಿಲ್ ಐ ಆಮ್ ಗೋಯಿಂಗ್ ಥ್ರೂ ದ್ಯಾಟ್. ಈಗ ಮೋದಿಜಿಯವ್ರಿಗೂ ದ ಸೇಮ್ ಟೈಮ್ ಐತ್ರಿ. ಎಲ್ಲರಿಗೂ ಒನ್ಲಿ ನಾನ್ ರಿಚ್ದವಂಗ ಪೋರ್ದವಂಗ ಎಲ್ಲರಿಗೂ ಇರೋದು ಕಾಮನ್ ಎಲಿಮೆಂಟ್ ಇಸ್ ದಿ ಟೈಮ್ ಇಸ್ ದಿ ಒನ್ಲಿ ಕಾಮನ್ ಎಲಿಮೆಂಟ್. ಎವ್ರಿಥಿಂಗ್ ಸೇಮ್ ಫಾರ್ ದ ಸೇಮ್. But how we use, like definitely few changes I made is I avoided the screen time. Okay, ಸ್ಕ್ರೀನ್ ಟೈಮ್ ಒಳಗೆ ಅದ್ರಾಗ 4 ತಾಸು ಸ್ಪೆಂಡ್ ಮಾಡ್ತಿದ್ದೆ. ಅದಕ್ಕೂ ಒಂದು ಇಂಟ್ರೆಸ್ಟಿಂಗ್ ಐತಿ. ಹೆಂಗೆ ಅವಾಯ್ಡ್ ಮಾಡಿದೆ ಅದು ಟಫ್ ಐತ್ರಿ. ಅದು ಏನು ಮಾಡಿದೆ, ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೆ. ಯಾರ್ಯಾರಿಗೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಬೇಕು ಒಂದು ಹೇಳ್ರಿ ಅಂತೇಳಿ ನಮ್ಮ ಫ್ರೆಂಡ್ಶಿಪ್ ಗ್ರೂಪ್ ಒಳಗೆ ಮಾಡಿದೆ. ಒಂದು 4-5 ಮಂದಿ ಬಂದರೆ ನಾವು ಮಾಡ್ಬೇಕಂತ. ಏನೂ ಇಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಸ್ಕ್ರೀನ್ ಇರ್ತೈತೆ ಅಲ್ರಿ, ಅದನ್ನು ತೊಗೊಳ್ಳೋದು, ಪೋಸ್ಟ್ ಮಾಡೋದು ಆ ಗ್ರೂಪ್ ಒಳಗೆ. ಏನೂ ಇಲ್ಲ. ಎಲ್ಲರೂ ನೋಡೋಕೋತ್ರಿ, ಒಂದು 4 ಐತಿ, ಒಂದು 3 ಐತಿ, ಇನ್ನೊಬ್ಬಂದು 2 ಐತಿ, 1 ಐತಿ. ಸ್ಲೋಲಿ ಅಲ್ಲಿ ಕಾಂಪಿಟೇಷನ್ ಒಳಗೆ ಕಡಿಮೆ ಹಾಕ್ಕೊಂತ ವಿ ಹ್ಯಾವ್ ರೆಡ್ಯೂಸ್ ಟು ಕ್ಲೋಸ್ ಟು 1 hour 1.5 hour ಅಂತಿರ್ತೈತಿ. ಆ್ಯಂಡ್ ನೋ ಬಡಿ ಈಸ್ ಆಸ್ಕಿಂಗ್ ಫಾರ್ ಎನಿ ರೀಸನ್ ಆರ್ ಎನಿಥಿಂಗ್. ಅಲ್ಲಿ ಐ ವಾಸ್ ಏಬಲ್ ಟು ಸೇವ್ ಸೋ ಮಚ್ and then made use somewhere else. We have enough time. ಇದು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ನನಗೆ ಇಮಿಡಿಯೇಟ್ ಆಗಿ ಫ್ಲಾಶ್ ಆಗಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಇಂಟ್ರೊಡ್ಯೂಸ್ ಕ್ಲಿಕ್ ಆಗಕ್ಕೆ ಇದೇ ರೀಸನ್. ನನ್ನ ಲೈಫ್ ಬೆಟರ್ ಐತಿ ಅಂತ ಪೋಸ್ಟ್ ಮಾಡ್ತೇವೆ. ಕರೆಕ್ಟ್. ನಾ ಅಲ್ಲಿ ಹೋದೆ ಅಂತ ಹೇಳಿ ಪೋಸ್ಟ್ ಮಾಡ್ತೀವಿ. ನಾ ಈ ಡ್ರೆಸ್ ತೊಗೊಂಡೆ ಅಂತ ಪೋಸ್ಟ್ ಮಾಡ್ತೀವಿ. ನಾ ಕಾರ್ ತೊಗೊಂಡೆ ಅಂತ ಪೋಸ್ಟ್ ಮಾಡ್ತೀವಿ. ನೀವು ಪೋಸ್ಟ್ ಮಾಡಾಕತ್ತೀರಿ, ಬಟ್ ಫಾರ್ ಅ ಡಿಫರೆಂಟ್ ರೀಸನ್. ಎಸ್.
ದಟ್ ವಿಲ್ ಗಿವ್ ರಿಯಲ್ ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆ ಐತಿ. ಹೌದು, ಕಾಂಪಿಟೇಷನ್ದರ ಪೋಸ್ಟ್ ಮಾಡತ್ತೀವಿ ನಾವು. ಅದು ಸೇಮನ್ನ ಅದ್ರಾಗ ಮತ್ತೊಂದಿಷ್ಟು ಮಂದಿ ಅದ್ರಾಗ ನೋಡ್ತಾರೆ ಸ್ಕ್ರೀನ್ ಮಾಡಿ, ಇವ್ ಎಜುಕೇಷನ್ ಬಗ್ಗೆ 20 ನಿಮಿಷ ಯೂಸ್ ಮಾಡ್ಯಾನ. ಇಟ್ಸ್ ಎ ಹೆಲ್ದಿ ಕಾಂಪಿಟೇಷನ್. ಆ್ಯಂಡ್ ಅದಕ್ಕೂ ರೈಟ್ ಸೆಟ್ ಆಫ್ ಪೀಪಲ್ ಇರಬೇಕು. ನೀವು ಒಂದಿಷ್ಟು ಐ ಕೆಟಗರೈಸ್ ಆ್ಯಸ್ ಅ ಗ್ರೋತ್ ಫ್ರೆಂಡ್ಸ್, ಐ ಕೆಟಗರೈಸ್ ಆ್ಯಸ್ ಅ ರೆಗ್ಯುಲರ್ ಫ್ರೆಂಡ್ಸ್. ಗ್ರೋತ್ ಫ್ರೆಂಡ್ಸ್, ದೇ ಆರ್ ಲುಕಿಂಗ್ at these kind of thing and they are all coming along with you. And regular friends, I don't feel bad, they are also there, we are also good, but somewhere we have to go hand in hand, mix and match ಆಗ್ಬೇಕ್ರಿ. ನನ್ನ ಜೊತೆ ಪೋಸ್ಟ್ ಮಾಡಲಿಲ್ಲ ಅಂದ್ರೆ ನನ್ನ ಇದು ಬರಲ್ಲ. ಹೌದು, ಹಾಂ, ಅದಕ್ಕೆ ಅದು ರೈಟ್ ಸೆಟ್ ಆಫ್ ಪೀಪಲ್ ಇರ್ಬೇಕ್ರಿ, ಅದಾಗ ಆಗುತ್ತೆ ಅದು. ಕೆಲವೊಬ್ಬರ ಸಿಚುವೇಶನ್ ಹೆಂಗಾಗಿತ್ತು ಅಂದ್ರೆ ಅವ್ರ ಮನ್ಯಾಗ ಸಪೋರ್ಟಿವ್ ಇರಲ್ಲ. ನಾ ಜಿಮ್ಮಿಗೆ ಹೋಗ್ಬೇಕು, ನನ್ಗೆ ರೊಕ್ಕ ಕೊಡಾಕತ್ತಿಲ್ಲ ಅಂತ ಹೇಳಿ ಬ್ಲೇಮ್ ಮಾಡ್ತಾರೆ. ನಾವು ಓದಬೇಕು, ನನ್ಗೆ ಬುಕ್ ಕೊಡ್ಸೋರು ಯಾರು ಇಲ್ಲ ಅಂತ ಹೇಳಿ ಬ್ಲೇಮ್ ಮಾಡ್ತಾರೆ. ಸೊ ಹಿಂಗೆ ಯಾರನ್ನೋ ಒಬ್ಬರನ್ನ ಬ್ಲೇಮ್ ಮಾಡ್ಕೋತೇ ಇರ್ತೀವಿ ಕಂಟಿನ್ಯೂಸ್. ಅಂಥವ್ರು ಹೆಂಗೆ ಇದರಿಂದ ಹೊರಗೆ ಬರಬೇಕು, ಇಲ್ಲ ಅಂಥವ್ರಿಗೆ ಹೆಂಗೆ ಮೆಸೇಜ್ ಕೊಡಾಕತ್ತೈತಿ? ಅವೆಲ್ಲ ವ್ಯಾಲಿಡ್ ಪಾಯಿಂಟ್ ರೀ. ಯಾಕಂದರೆ ಒಬ್ಬೊಬ್ರದ್ದು ಸಿಚುವೇಶನ್ಗಳು ಇವು ಎಲ್ಲ ಅದಾವ. ಬಟ್ ಅದನ್ನು ನಾವು ಒಂದು ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ಕೊಂಡ್ರಿ. ಇದಕ್ಕೆ ನಮ್ಮ ಕೋಚ್ ಒಬ್ಬರು ಅದಾರ, ಮೆಂಟರ್ ವಂಶಿ ಅಂಥೇಳಿ, ಅವರು ಭಾಳ ಚಂದ ಹೇಳ್ಯಾರ. ಓನರ್ಶಿಪ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರೀತಾರೆ ರೀ ಅವರು. ಅದ್ರಾಗ ಒಂದು ನಮ್ಮದು ವಿಕ್ಟಿಮ್ ಮೈಂಡ್ಸೆಟ್ಟು, ಇನ್ನೊಂದು ಓನರ್ಶಿಪ್ ಮೈಂಡ್ಸೆಟ್ಟು. ಸೇಮ್ ಸಿಚುವೇಶನ್ನಾಗನ ರೀ. ನಾವು ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ ನನಗೆ ಆಕತ್ತಿದ್ದು, ನಾವು ಎಲ್ಲರೂ ಆಗ್ತೀವಿ. ಒಂದು ಸಿಚುವೇಶನ್ ತೊಗೊತೀನಿ ರೀ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಬೈದರು ಅಥವಾ ಏನೋ ಒಂದು ಬಂದು ಹೇಳಿದರು, ಇಲ್ಲ ಈಗ ನೋಡಿರಿ ಮೊನ್ನೆ ಇಲ್ಲಿ ಬರಾಕತ್ತಿದ್ನಿ ಅಮೇರಿಕಾದಿಂದ ಇಲ್ಲಿಗೆ, ಈಗ ಇಂಡಿಗೋದ್ದು ಕೇಸ್ ಇದಾಗಿತ್ತು. ಫೋನ್ ಮಾಡಿದೆ, ಮನ್ಯಾಗ ಏನು ಹಾಕಿದ್ರು, ನೀ ಬರೋದು ಮುಂದೆ ಆಕೈತಿ ನೋಡಿದು, ಎಲ್ಲ ನಮ್ಗೆ ಇದ್ದಾಗ ಅಕ್ಕಾವ ಹಂಗೆ ಇಕ್ಕಾವ ಅಂತ ಹಾಕತ್ವಿ. ನಾ ಕೇಳಿಸ್ಕೊಂಡೆ, ಹ್ಞೂ ಅಂತಂದೆ. ಅವ್ರ ಮುಂದೆ ಏನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ದ ಸಿಚುವೇಶನ್ ಆಫ್ ಫ್ಲೈಟ್ಸ್ ಕ್ಯಾನ್ಸಲಿಂಗ್ ವಾಸ್ ರಿಯಲ್. ಅದು ನನಗೆ ಆಗತ್ತೆ, ಅದು ಸುಳ್ಳು. ಓಕೆ, ನಾವು ಒಂದು ಏನು ಮಾಡ್ಬೋದು, ವಿಕ್ಟಿಮ್ ಮೈಂಡ್ ಒಳಗೆ ಪ್ಲೇ ಮಾಡಾಕತ್ತಿದ್ನಿ ಅಂತ ತಿಳ್ಕೊರಿ. ಹೌದಪ್ಪ, ನಾವು ಹೋಗೋದು ಮುಂದೆ ಆಗೈತಿ, ಇದಾಗೈತಿ ಅಂಥೇಳಿ ನನ್ನ ಕಂಡೀಷನ್ನು, ನನ್ನ ಎನ್ವೈರ್ಮೆಂಟು, ನನ್ನ ಸರ್ಕಮ್ಸ್ಟೆನ್ಸನ್ನು ನಾನು ಕ್ರಿಯೇಟ್ ಮಾಡಿಕೊಂಡೆ ಅಲ್ಲಿ. ಅದನ್ನು ಓನರ್ಶಿಪ್ ಅದು ಐತಿ. ಸಿಚುವೇಶನ್ ಈಗಾಗಲೇ ಆಗಾಕತ್ತೈತಿ, ನಾ ಏನು ಮಾಡ್ಬೋದು, ವಾಟ್ ಆರ್ ಮೈ ಆಲ್ಟರ್ನೇಟಿವ್ಸ್? ಓಕೆ, ಆಲ್ರೆಡಿ ಐ ನೋ. ಇಮಿಡಿಯೇಟ್ ಆದಾಗಂತೂ ಏನು ಮಾಡೋಕ್ಕಾಗಿಲ್ಲ. ಆಲ್ಟರ್ನೇಟಿವ್ಸ್ ಏನಿದಾವೆ, ಕ್ಯಾನ್ ಐ ಗೋ ಬೈ ಟ್ರೈನ್, ಕ್ಯಾನ್ ಐ ಗೋ, ವಾಟ್ ಆರ್ ಮೈ ಆಪ್ಷನ್ಸ್ ಅಂಥೇಳಿ ಪ್ರಿಪೇರ್ ಮಾಡಿಕೊಂಡೆ. ಆ್ಯಂಡ್ ಮೆಂಟಲಿ ಆಲ್ಸೋ ವಿ ಆರ್ ಪ್ರಿಪೇರ್ಡ್. ಓಕೆ, ಇಟ್ ವಿಲ್ ಗೆಟ್ ಡಿಲೇಡ್. ಐ ವೆಂಟ್ ಔಟ್ ಆಫ್ ದ್ಯಾಟ್ ಕಂಪ್ಲೀಟ್ ಸಿಚುವೇಶನ್ ಇನ್ ಅ ಡಿಫ್ರೆಂಟ್ ವೇ ರೀ. ರೀಸೆಂಟಾಗಿ ಇನ್ನೊಂದು ಸಿಚುವೇಶನ್ ಹೇಳ್ತೇನೆ ರೀ. ಇನ್ನೊಂದು ಹಿಂಗೆ ಸೇಮ್ ಆತು. ಮಾರಥಾನ್ ಓಡಾಕತ್ತಿದ್ದೆ ರೀ. ಎಲ್ಲ ಹಿಂದಿನ ದಿನ ಎಲ್ಲರೂ ಏನಂತ, ನಾಳೆ ಫುಲ್ ಮಳೆ ಐತಿ, ನಾ ಮಳ್ಯಾಗ ಓಡಿಲ್ಲ, ಇದು ಸೋಷಿಯಲ್ ಮೀಡಿಯಾದಾಗ ಹಾಕಿದ್ದೆ. ಎಷ್ಟೋ ಮಂದಿ ರೀ ಓಡೋದು ಬಿಟ್ರು. ನಾನು ಫಸ್ಟ್ ಟೈಮ್ ಮಳ್ಯಾಗ ಓಡಿರಲಿಲ್ಲ. ಕಂಡೀಷನ್ ಏನಿತ್ತು, ಮಳೆ ಬರೋದಂತೂ ಗ್ಯಾರಂಟಿ ಇತ್ತು ಮೊದಲ ವೆದರ್ ಪ್ರಿಡಿಕ್ಷನ್ ಒಳಗೆ. ಈಗ ನಾ ವಿಕ್ಟಿಮ್ ನನಗೆ ಆತಪ್ಪ ಅಂತ ತಿಳ್ಕೊಂಡಿರ್ಬೋದಿತ್ತು. ಬಟ್ ಐ ಚೇಂಜ್ ಸ್ಲೋಲಿ, ಓನರ್ಶಿಪ್ ತೊಗೊಂಡೆ. ಓಕೆ, ಮಳೆ ಬರತೈತಿ, ನನ್ನ ಕ್ಲೋದಿಂಗ್ ಚೇಂಜ್ ಮಾಡ್ಕೋಬೋದನ್ನು. ಒಮ್ಮೊಮ್ಮೆ ಹಿಂಗೆ ವ್ಯಾಕ್ಸ್ ಹಚ್ಕೋಬೇಕ್ರಿ ನಾವು ಮಳೆಯಾಗ ಓಡಾಕತ್ವಿ ಅಂತಂದ್ರೆ. ಯಾಕಂದ್ರೆ ಅವು ನೀರು ಹೋಗಿ ಕಾಲು 4 ತಾಸು ಅದ್ರಾಗ ಓಡಾಕತ್ವಿ ಅಂದರೆ ಎಲ್ಲ ಮೆತ್ತಾಗಿ, ನೀವು ಒಂದು ಸಣ್ಣ ಮುಳ್ಳು ಹಳ್ಳು ಚುಚ್ಚಿದ್ರೂ ಬ್ಲಡ್ ಬರೋಕ್ಕೆ ಚಾಲು ಆಕೈತೆ ರೀ. ಅದಕ್ಕೆ ಚೇಂಜ್ ಮಾಡ್ಕೊಂಡೆ ರೀ. ಶೂಸ್ ಯಾವ ಥರದ್ದು ಇದು ವ್ಯಾಕ್ಸಿಂಗ್ ಮಾಡ್ಕೊಂಡು. ಸೊ ಹಿಂಗೆ ನಾವು ಮೋಸ್ಟ್ ಆಫ್ ದ ಸಿಚುವೇಶನ್ ರೀ, ಇದು ಫಾರ್ಮುಲಾ ಇಟ್ ವರ್ಕ್ಸ್ ರಿಯಲಿ ಗುಡ್ ರೀ. ಯಾರೇ ಏನೇ ಪಾಡ್ಕಾಸ್ಟಿಂದ ತೊಗೊಳಿಕ್ಕಂದ್ರೆ ಈ ಫಾರ್ಮುಲಾನ ನಿಮ್ಮ ಓನ್ ಸಿಚುವೇಶನ್ಗಳಿಗೆ ಹಾಕೋರಿ ನೀವು. ಇಟ್ ವರ್ಕ್ಸ್ ರಿಯಲಿ ಗುಡ್ ರೀ. ಕೆಲವೊಂದ್ಸರಿ ನಾವು ಬೇಗಂದ್ರೆ ಲೇಸಿನೆಸ್ ಆಗ್ತದೆ. ಎಕ್ಸಾಂಪಲ್, ನಾನು 10 ಗಂಟೆ ಆಗಲಿ ಹೋಗ್ತೀನಿ ಅಂತ ಜನವರಿ 1 ಜಿಮ್ಮಿಗೆ ಹೋಗ್ತೀನಿ ಅಂತ ಹೇಳಿ. ಸೊ ಇಂಥದ್ರಿಂದ ಹೆಂಗೆ ಹೊರಗೆ ಬರಬೇಕು? ಅದು ವೆರಿ ಗುಡ್ ಪಾಯಿಂಟ್ ರೀ ಸರ್. ಲೈಕ್ ಐ ರಿಯಲಿ ಎಂಜಾಯ್ ದಿಸ್ ಕ್ವಶನ್. ಐ ಹ್ಯಾವ್ ಬೀನ್ ದೇರ್, ಐ ಹ್ಯಾವ್ ಡನ್ ದೇರ್, ಸ್ಟಿಲ್ ದೇರ್, ಸ್ಟಿಲ್ ವರ್ಕ್ ಇನ್ ಪ್ರೋಗ್ರೆಸ್. ಏನು ಇದು ಒಮ್ಮೆ 9:50
ಕ್ಲಾಕ್ ಇರ್ತೈತೆ 10ಕ್ಕೆ ಬರಲಿ 10ಕ್ಕೆ ಹೇಳ್ತೀನಿ ಅಂತೀನಿ, ಆಗಂಗಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ಸ್ ಅ ಪೋಸ್ಟ್ಪೋನಿಂಗ್ ಮೈಂಡ್ ಸೆಟ್. ನಾವು ಮೊಮೆಂಟಮ್ ಬಿಲ್ಡರ್ಗೆ ಏನಾರ ಒಂಥರ ನಾವು ಇವಕ್ಕೆಲ್ಲ ನಾನು ಕಲ್ತಿದ್ದು ಹೆಂಗಂದ್ರೆ ಇಟ್ ಈಸ್ ಎನ್ ಎಕ್ಸ್ಪಿರಿಮೆಂಟ್ ಆನ್ ಮೈ ಸೆಲ್ಫ್. ಜನವರಿ 1 ಮಾಡಾಕತ್ತೀನಿ, ಅವಾಗಿಂದ ಮಾಡ್ತೀನಿ ಅಂತಂದರೆ ಇವತ್ತಿಂದ ಏನು ಮಾಡ್ಬೋದು ನಾನು, ಸ್ಮಾಲ್ ಥಿಂಗ್ಸ್ ಅದಕ್ಕೆ ರೆಡಿನೆಸ್ಸಿಗೆ. ಓಕೆ, ನಾವು ಹೋಗಿ ಜನವರಿ 1 ಶೂಸಾರ ತೊಗೊಂಬಂದೆ ಅಥವಾ ರಿಜಿಸ್ಟರ ಮಾಡಿದ್ನ್ಯಾ, ಅದಕ್ಕೆ ರೆಡಿ ಐತಂತ ಅನ್ನೋ ಒಂದು ಮೆಂಟಾಲಿಟಿಗಳ್ನ ನಾವು ಹಗರ್ಕ ಮಾಡಾಕತ್ವಿ ಅಂದ್ರೆ ರೀ, ಇಟ್ಸ್ ಟಫ್ ಕ್ವಶನ್. ನನಗೂ ಗೊತ್ತಿಲ್ಲ, ಐ ಆಮ್ ಆಲ್ಸೋ ವರ್ಕ್ ಇನ್ ಪ್ರೋಗ್ರೆಸ್, ಬಟ್ ದಿಸ್ ಈಸ್ ಹೌ ಐ ಹ್ಯಾಂಡಲ್. ಏನೋ ಒಂದು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊತೇನೆ ರೀ. ಓಕೆ, ಜನವರಿ 1 ಆಗಲಿ, ಬಟ್ ಅಂಟಿಲ್ ದೆನ್ ಹೌ ಆಮ್ ಐ ಪ್ರಿಪೇರಿಂಗ್ ಫಾರ್ ಇಟ್. ಅದಾತಂದ್ರೆ then I am more solid. And why I want to do January 1, again go back to that same question of how, why, ಯಾಕೆ ನಂಗೆ January 1 ಮಾಡ್ಬೇಕು, ಈಗ ಯಾಕೆ ನಾ ಮಾಡೋಕ್ಕಾಗಂಗಿಲ್ಲ, ಆ ಥರದ ಕ್ವಶನ್ಗಳು ಕೇಳ್ಕೊತೀವಿ ಅಂತಂದರೆ ವಿ ಕ್ಯಾನ್ ಡೂ ಇಟ್. ನಮ್ಮ ದೋಸ್ತರದೇ ಎಕ್ಸಾಂಪಲ್ ಎಷ್ಟು ದೋಸ್ತರಲ್ಲ ಒಟ್ಟರು ನಿಂತವ್ರೆ ಜಿಮ್ಮಿಗೆ ಹೋಗೋದು ಜನವರಿದೊಳಗೆ ಡಿಸೆಂಬರ್ದಾಗ ಶೂಸ್ ಸೊ ಅವ್ರು ಆಕ್ಷನ್ ತಗೋತಾರ, ಬಟ್ ಅದು ಆಕ್ಷನ್ ಮುಂದೆ ಕನ್ವರ್ಟ್ ಬೇರೆ ಥರ ಆಗ್ತದೆ. ನಾವು ಜಿಮ್ಮಿಗೆ ಜನವರಿಯಿಂದ ಹೋಗ್ಬೇಕು ಅನ್ಕೋತೀವಿ, ಡಿಸೆಂಬರ್ದಾಗ ಶೂಸ್ ತಗೋತೀವಿ, ಜನವರಿ ಕನ್ಸಿಸ್ಟೆಂಟ್ ಆಗಿ ಹೋಗ್ತೀವಿ, ಫೆಬ್ರವರಿ ಮುಗೀತು, ಅದು ಮುಂದೆ ಮೆಂಬರ್ಶಿಪ್ ಬೇರೆದಾಗ ಕೊಡ್ಬೇಕಾಗ್ತದೆ. ಇಲ್ರಿ, ಅದು ಬಿಕಾಸ್ ನಾನು ನೋಡಿದಂಗೆ ದ ಇಶ್ಯೂ ಈಸ್ ವಿ ಆರ್ ನಾಟ್ ಅಸೋಸಿಯೇಟಿಂಗ್ ವಿತ್ ಗೋಲ್. ಯಾರೋ ಮಾಡಾಕತ್ತಾರ ಅಂಥೇಳಿ ಮಾಡಾಕತ್ತೀವಿ. ಈಗ ನೀವು ತಗೊಳ್ರಿ, ನಿಮ್ಮದೇ ಬೆಸ್ಟ್ ಎಕ್ಸಾಂಪಲ್. ನಾವು ಇಬ್ಬರು ಇಂಟ್ರ್ಯಾಕ್ಷನ್ ಆಫ್ ದ ಸ್ಕ್ರೀನ್ ಮಾತಾಡಿದಾಗ ಯು ಕೇಮ್ ಬ್ಯಾಕ್ ಟು ದಿಸ್ ಕ್ರಿಯೇಟಿವ್ ಜರ್ನಿ, ಬ್ಯಾಕ್ ಆ್ಯಂಡ್ ಫೋರ್ತ್, ಬಿಕಾಸ್ ದೆರ್ ಈಸ್ ಅ ಇನ್ನರ್ ಪುಲ್, ದೆರ್ ಈಸ್ ಅ ಝೋನ್ ಯು ಆರ್ ಕನೆಕ್ಟಿಂಗ್ ಟು. ಹೋಗ್ಬೋದು ನೀವು ಒಂದು 2-3 ತಿಂಗಳು ಏನೂ ಮಾಡಲ್ದ ಬಿಕಾಸ್ ನೀವು ಸೆಲ್ಫ್ ಬ್ಲೇಮ್ ಮಾಡಿ ಆಗಂಗಿಲ್ಲ ಅಂತೇಳಿ, ಬಟ್ ಯು ವಿಲ್ ಅಗೇನ್ ಕಮ್ ಬ್ಯಾಕ್ ಆ್ಯಂಡ್ ಡೂ ಇಟ್ 100%. ನೀವು ಯಾಕೆ ಮಾಡಾಕತ್ತೀರಿ ಅಂತಂದರೆ ಒಳಗಡೆ ಯು ಆರ್ ಕನೆಕ್ಟೆಡ್. ದಟ್ ವೈ ಈಸ್ ವೆರಿ ಸ್ಟ್ರಾಂಗ್ ಫಾರ್ ಯು. ಯು ವಾಂಟ್ ಟು ಡೂ ದ್ಯಾಟ್, ಆ್ಯಂಡ್ ಇಫ್ ದ ವೈ ಈಸ್ ವೆರಿ ಸ್ಟ್ರಾಂಗ್ ಯು ವಿಲ್ ಡೂ ಇಟ್. ಅದನ್ನು ಮಾಡಬೇಕನ್ನೋದು ನಾವು ಮಾಡ್ಕೋಬೇಕು. ಗೋಯಿಂಗ್ ಬ್ಯಾಕ್ ಟು ದಟ್ ವೈ ಶುಡ್ ಬಿ ಅವರ್ ಮೇನ್ ಪಾಯಿಂಟ್. ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಬೋದು ನನ್ನ ಮನಸ್ಸಿಗೆ ಮಟ್ಟಿಗೆ, ಇವಾಗ ಡಿಸೆಂಬರ್ ಅದ, ಜನವರಿದಾಗ ಶೂಸ್ ತಗೋಬೇಕು ಅಂದ್ರೆ ಜಿಮ್ಮಿಗೆ ಹೋಗ್ಬೇಕು. ನಾನು ಈಗ ಏನು ಮಾಡ್ಬೇಕಂದ್ರೆ ಡಿಸೆಂಬರ್ಲಿಂದ ಜನವರಿ ತನಕ ಆ ಶೂ ಅರ್ನ್ ಮಾಡ್ಬೇಕು. ನಾನು ಎಸ್, ಆ ಶೂ ಅರ್ನ್ ಮಾಡ್ಬೇಕಂದ್ರೆ ಇವತ್ತು 1 ಮಿನಿಟ್ ವಾಕ್ ಮಾಡಿ, ಡೈಲಿ 1 ಮಿನಿಟ್ ವಾಕ್ ಮಾಡಿದ್ರೆ ಆ ಶೂ ಅರ್ನ್ ಮಾಡ್ಕೋತೀವಿ. ಸೊ ಅವಾಗ ಶೂ ತಗೋ, ಜಿಮ್ಮಿಗೆ ಹೋಗಿ. ಎಸ್, ಇದು ವ್ಯಾಲಿಡೇಷನ್ ಕೊಡ್ತದೆ, ನೀವು ಕಂಟಿನ್ಯೂ ಮಾಡ್ತೀವಿ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಕರೆಕ್ಟ್. ಸೊ ಇಂಥವು ರಿವಾರ್ಡ್ ನನಗಂತೂ ಅದರಿಂದ ಬೆನಿಫಿಟ್ ಸಿಗ್ತದೆ. ಕರೆಕ್ಟ್ ರೀ. ಮತ್ತು ನಾವು ರಿವಾರ್ಡ್ಗಳ್ನು ಇಷ್ಟು ಸಿಂಪಲ್ಲಾಗಿ ಅರ್ನಿಂಗ್ ಮಾಡಾಕತ್ತೀವಲ್ಲ ರೀ, ಅದನ್ನು ಒಂದು ಸ್ವಲ್ಪ ಒಮ್ಮೊಮ್ಮೆ ಇದು ಅನ್ಸತ್ತೆ. ಈಗಂದ್ರೆ ರಿವಾರ್ಡ್ಗಳ್ನು ಎಂಥವು ಇಟ್ಕೋತೀವಿ ಅಂತಂದರೆ ಇಟ್ ಡಸಂಟ್ ಮೀನ್ ಮಚ್, ಅಂಥವನ್ನೂ ಇಟ್ಕೋಬಾರ್ದು. ಈಗೇನಪ್ಪ ರಿವಾರ್ಡ್ ಮೊದಲು ಹೋಗಿ ಹುಡುಕ್ಯಾಡ್ಕೊಂಡು ಶೂಸ್ ತೊಗೋತೀವಿ, ಈಗ ಅದು ಅಮೆಝಾನ್ದಾಗ ಆಗ್ಬಿಟ್ಟೈತಿ, ಕ್ವಿಕ್ಕಾಗಿ ಬಂದು ಬಿದ್ದಿರ್ತೈತಿ, ಗೊತ್ತೂ ಆಗಿರಂಗಿಲ್ಲ. ಆ ರಿವಾರ್ಡ್ಗಳ್ನು ನಾವು ಫೀಲ್ ಮಾಡ್ಕೊಳಕತ್ತಿಲ್ಲ ರೀ. ಅದಕ್ಕೆ ಯಾವಾಗ ಅವನ್ನ ಫೀಲ್ ಮಾಡೋ ಎಲಿಮೆಂಟ್ ಇಟ್ಕೋಬೇಕು. ಲೈಕ್ ಓಕೆ, ನಾ ಫಿಸಿಕಲಿ ಹೋಗಿ ನನಗೆ ಫೇವ್ರೇಟ್ ಶೂಸ್ ನಾ ಒಂದು 200 ರೂಪಾಯಿ ಹೆಚ್ಚು ಕೊಡುವಲ್ನ್ಯಾಕ ನನ್ನ ಫೇವ್ರೇಟ್ ಶೂಸನ್ನು ತೊಗೊತೀನಿ ಅನ್ನೋ ಹಂಗಿತ್ತಂದರೆ ವಿ ವಿಲ್ ಬಿ ಅಪ್ರಿಷಿಯೇಟಿಂಗ್ ಮೋರ್. ಐ ಆಮ್ ಥ್ಯಾಂಕ್ಫುಲ್ ರೀ. ಇಟ್ಸ್ ಮೈ ಇದು ಇಟ್ಸ್ ಅ ಜರ್ನಿ ರೀ ಸರ್. ಒಂದು ಅಂದ್ರೆ ಐ ಬಿಲೀವ್ ಇನ್ ಪ್ರಾಸೆಸ್ ಬ್ರಿಂಗ್ಸ್ ರಿವಾರ್ಡ್ಸ್. ಪ್ರಾಸೆಸ್ ಮೇಲೆ ನಾವು ವರ್ಕ್ ಮಾಡಿದ್ವಿ ಅಂತಂದರೆ ಇರ್ರೆಸ್ಪೆಕ್ಟಿವ್ ಏನಾರ ಇರುವಲ್ತು ರೀ, ಬಿಗ್ ಬಿಲೀವರ್ ಆಫ್ ದ್ಯಾಟ್. ಅದನ್ನು ನಾವು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತೀವಿ, ವರ್ಕ್ ಬೇರೆ ಇಡ್ತೀವಿ,
ಪ್ರೊಫೆಷ್ನಲಿಸಮ್ ನಮ್ಮ ಏಪ ನಾ ಯೂಟ್ಯೂಬರ್ ಆಗಬೇಕು ಅಥವಾ ಕ್ರಿಯೇಟರ್ ಆಗಬೇಕು ಅಂತೀವಿ. ಯೂಸ್ ದ್ಯಾಟ್ ಲೀಡರ್ಶಿಪ್ ಇನ್ ವರ್ಕದ ಲೀಡರ್ಶಿಪ್ ಇದ್ರಾಗ ಹಾಕೋರಿ. ನಾವು ಯಾಕೆ 8 ಗಂಟೆಗೆ ವರ್ಕಿಗೆ ಯಾಕೆ ಹೋಗ್ತೀವಿ, ಅಲ್ಲಿ ಯಾವ ಒಬ್ಬ ನಿಂತಾನೆ. ನೀವು ಯೂಟ್ಯೂಬ್ ಯಾಕೆ ಮಾಡುವರಿ 8 ಗಂಟೆಗೆ 9 ಗಂಟೆಗೆ ನೀವು ಹೇಳ್ತೀರಿ 10ಕ್ಕೆ ಹೋಗ್ತೀರಿ, ಯಾಕಂದ್ರೆ ಯಾರೂ ಕೇಳೋರಿಲ್ಲ ಇಲ್ಲಿ. ನೀವು ವಿ ಆರ್ ವೇರಿಂಗ್ ಡಿಫ್ರೆಂಟ್ ಕಾಸ್ಟ್ಯೂಮ್ ಅಟ್ ಡಿಫ್ರೆಂಟ್ ಲೆವೆಲ್. ಮೇಕ್ ದ್ಯಾಟ್ ಆ್ಯಸ್ ಒನ್ ಕಾಸ್ಟ್ಯೂಮ್. ದಟ್ ಈಸ್ ಹೌ ಐ ಫೆಲ್ಟ್. ಅದಾದಾಗ ರೀ ಐ ಡೋಂಟ್ ಹ್ಯಾವ್ ಟು ಆ್ಯಕ್ಟ್. ನಿಮ್ದು ಒಂದೇ ಕಾಸ್ಟ್ಯೂಮ್ ಐತಿ, ಏನಂದ್ರೆ ನಾನು ಆ್ಯಸ್ ಎ ಪರ್ಸನ್ ಮಾಡಾಕತ್ತೀನಿ. ನಾನು ಅಲ್ಲಿ ವರ್ಡ್ ಕೀಪ್ ಮಾಡಾಕತ್ತೀನಿ ಯಾಕೆ ಯಾರೋ ನಿಂತಾರ ಅಂಥೇಳಿ. ಇಲ್ಲೂ ನಾನು ವರ್ಡ್ ಕೀಪ್ ಮಾಡಾಕತ್ತೀನಿ ಬಿಕಾಸ್ ಐ ಆಮ್ ಸ್ಟ್ಯಾಂಡಿಂಗ್ ಫಾರ್ ಮೈ ಸೆಲ್ಫ್. ಆ ಥರದ್ದು ಅಂಥವು ಸ್ಮಾಲ್ ಟ್ವೀಕ್ಸ್ ರೀ. ಇಟ್ಸ್ ಎಕ್ಸ್ಪೆರಿಮೆಂಟಿಂಗ್ ಅವರ್ ಸೆಲ್ಸ್. ದ್ಯಾಟ್ಸ್ ಅ ಬ್ಯೂಟಿಫುಲ್ ಥಿಂಗ್. Question yourself. Yes. Responsible for yourself. Yes. Finally, ನೀವು ಯಾರಾದರೂ ಸಕ್ಸಸ್ ಅಂತ ಬೆನ್ನು ಹತ್ಕೊಂಡು ಹೋದವ್ರಿಗೆ ಏನು ಹೇಳಕ್ಕೆ ಹತ್ತಬೇಕು, ಬೆನ್ನು ಹತ್ತಿರಿ. ಆ್ಯಂಡ್ ದೆರ್ ಈಸ್ ಲಾಟ್ ಆಫ್ ಇನ್ಸ್ಪಿರೇಷನ್ ಅರೌಂಡ್ ಅಸ್. ಮತ್ತು ಸಪೋರ್ಟ್ ಮಾಡಿರಿ ಒಬ್ರಿಗೊಬ್ರು. ಲೈಕ್ ಹೌ ವಿ ಕನೆಕ್ಟೆಡ್. ನೀವು ನಿಮ್ಮದು ಆ್ಯಂಡ್ ಅಥೆಂಟಿಸಿಟಿ ಏನಿರ್ತೈತೆ ಅಲ್ರಿ, ಅದು ಕನೆಕ್ಟ್ ಆಗೇ ಆಗುತ್ತೆ. ಆ್ಯಂಡ್ ಎಂಜಾಯ್ ಅಲಾಂಗ್ ದ ವೇ. ವಿ ಟೇಕ್ ಲೈಫ್ ಲಿಟಲ್ ಸೀರಿಯಸ್ಲಿ ಅನ್ಸುತ್ತೆ ರೀ. ಎಂಜಾಯ್ ದ ಸಕ್ಸಸ್. ಈವನ್ ಫೇಲ್ಯೂರ್ಸ್ ಆಲ್ಸೋ ಎಂಜಾಯ್. ಫೇಲ್ಯೂರ್ಸ್ ಬ್ರಿಂಗ್ಸ್ ಮೋರ್ ವ್ಯಾಲ್ಯೂಯಬಲ್ ಲೆಸನ್ ದೆನ್ ಸಕ್ಸಸ್. ಸೊ ಗೋ ಫಾರ್ ಫೇಲ್ಯೂರ್ಸ್, ನಾಟ್ ಫಾರ್ ಸಕ್ಸಸ್. ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. US ಇಂದ ಇಲ್ಲಿ ಬಂದು ನೀವು ಮನಿ ಟೈಮ್ ಕೊಡೋದಿತ್ತು, ನಾನು ಅದನ್ನ ಕಸ್ಕೊಂಡೆ. ಸಾರಿ ಫಾರ್ ದಟ್. No, anytime. It's my ಅಂತೂ ಇಟ್ಸ್ ಅನ್ ಗ್ರೇಟ್ ಅಪಾರ್ಚುನಿಟಿ. ಲಾಂಗ್ ವೇ ಟು ಗೋ. ವಿಲ್ ಬಿ ಇನ್ ಟಚ್. ಒಂದೇ ಮಂದಿಗೆ ಹೇಳೋದೇನೆಂದ್ರೆ, ಹೀ ಈಸ್ ಅ ಜೆನ್ಯೂನ್ ಗಾಯ್ ಅಕ್ಷಯ್ ಅವರು. ನಾವು ಕರ್ದಾರಂತ ಹೇಳಕತ್ತಿಲ್ಲ. ದ ವೇ ಓನ್ಲಿ ಐ ಕ್ಯಾನ್ ಕನೆಕ್ಟ್ ಟು ಹಿಮ್ ಈಸ್ ಹೀಸ್ ಪುಟ್ಟಿಂಗ್ his thought and effort and very invested person, and that is why I was able to connect. And please do support his work by sharing, subscribing, or even that's the best way you can do it. It doesn't need any money. Please do and support his work. We need these kind of people around us. Definitely. Thank you. ಇನ್ನೊಂದು ಹೇಳೋದು ಮಾಡಿಬಿಟ್ಟೆ. ಸರ್ದು ಒಂದು ಚಾನಲ್ ಅದು, ಯೂಟ್ಯೂಬ್ ಚಾನಲ್. ನೀವೇನ್ರೆ ಎಜುಕೇಷನ್ ಫೀಲ್ಡ್ ಅಥವಾ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ನೀವು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡೋ ಪ್ರೊಸೆಸ್ನಾಗಿದ್ರೆ ಅವ್ರದ್ದು ಯೂಟ್ಯೂಬ್ ಚಾನಲ್ನ ರೆಕಮೆಂಡ್ ಮಾಡ್ತೀನಿ. ಕೆಳಗೆ ಡಿಸ್ಕ್ರಿಪ್ಷನ್ ಒಳಗೆ ಅವ್ರದ್ದು ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ. ವಿ ವಾಂಟ್ ಟು ಕನೆಕ್ಟ್ ಬಿಯಾಂಡ್ ದಿಸ್ ಡಿಸ್ಕಷನ್. ಸೊ ಈ ಪಾಡ್ಕಾಸ್ಟ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. Thank you. Perfect.